ಗಾಜಾ ಪಟ್ಟಿ ಹೆಚ್ಚು ಕಡಿಮೆ ಟ್ರಂಪ್ನ ಬಾಯಿನಲ್ಲೇ ಹೇಳುವುದಾದರೆ ಮನುಷ್ಯರು ವಾಸಿಸಲು ಅಯೋಗ್ಯವಾದಂಥ ಒಂದು ಪಾಳುಬಿದ್ದ ಸಿಟಿಯಾಗಿದೆ. ರಂಜಾನ್ನಿಂದಾದರೂ ಕೂಡ ಶಾಂತಿ ನೆಲೆಸುತ್ತೆ ಮತ್ತು ಬದುಕನ್ನು ಕಟ್ಕೊಳ್ಬೋದು ಅನ್ನೋ ಭರವಸೆ ಇರಬೇಕಾದ್ರೆ ಅದೆಲ್ಲವನ್ನು ಕೂಡ ಮಣ್ಣುಗೂಡಿಸಿ ನೇತನ್ಯಾಹು ಸರ್ಕಾರ ಅತ್ಯಂತ ಪೈಶಾಚಿಕವಾದಂಥ ಅತ್ಯಂತ ಅಮಾನವೀಯವಾದಂಥ ದಾಳಿಯನ್ನು ಮತ್ತೆ ಪ್ರಾರಂಭ ಮಾಡಿದ್ದಾರೆ. ಕರ್ನಾಟಕದ ವಿಶ್ವವಿದ್ಯಾಲಯಗಳು, ಕರ್ನಾಟಕದ ಕಾಲೇಜುಗಳು, ಕರ್ನಾಟಕದ ಸಾಂಸ್ಕೃತಿಕ ಲೋಕ, ಕರ್ನಾಟಕ ಸರ್ಕಾರವು ಕೂಡ ಯಾವ ಕಾರಣಕ್ಕೂ ಇಸ್ರೇಲಿನ ಜೊತೆ ಈ ಸಂಬಂಧಗಳನ್ನ ಇಟ್ಕೋಬಾರ್ದು. ಭಾರತ ಸರ್ಕಾರ ಆರ್ಥಿಕವಾದಂಥ ಎಲ್ಲ ಸಂಬಂಧಗಳನ್ನು ರದ್ದು ಮಾಡಬೇಕು, ರಾಜತಾಂತ್ರಿಕ ಸಂಬಂಧವನ್ನು ಕೂಡ ನಿಷೇಧಿಸಬೇಕು. ಹಾಗೂ ಇಡೀ ಜಾಗತಿಕ ಸಮುದಾಯ ಆ ತರಹದ ಒಂದು ನೈತಿಕ ತಾಕತ್ತನ್ನು ತೋರಿಸಿರುವುದು ಸೌತ್ ಆಫ್ರಿಕಾ ಅಂತ ನೋಡೋದಾದರೆ. ಸೌತ್ ಆಫ್ರಿಕಾ, ಕೊಲಂಬಿಯಾ, ಕ್ಯೂಬಾ ಸಣ್ಣ ಪುಟ್ಟ ರಾಷ್ಟ್ರಗಳು ಇಸ್ರೇಲ್ ಜೊತೆ ತಮ್ಮ ರಾಜತಾಂತ್ರಿಕ ಸಂಬಂಧವನ್ನು ಸಂಪೂರ್ಣವಾಗಿ ರದ್ದು ಮಾಡಿದವೆ. ನಮ್ಮ ದೇಶ ಭಾರತ ಮೊದಲಿಂದಲೂ ಕೂಡ ಪ್ಯಾಲೆಸ್ತೈನಿಗಾಗ್ತಿರುವಂಥ ಅನ್ಯಾಯದ ವಿರುದ್ಧ ಸೌಹಾರ್ದತೆಯನ್ನು ವ್ಯಕ್ತಪಡಿಸ್ತಾ ಬಂದಿತ್ತು. ರಾಜಕಾರಣಿಗಳು ಗುಪ್ತವಾಗಿ ಅವ್ರ ಜೊತೆ ಸಂಬಂಧವನ್ನು 1948ರಿಂದಲೂ ಕೂಡ ಕಾಪಾಡ್ಕೊಂಡು ಬಂದಿದ್ದರೂ ಕೂಡ ಸಾರ್ವಜನಿಕ ಅಭಿಪ್ರಾಯ ಅನ್ಯಾಯದ ವಿರುದ್ಧವೇ ಇತ್ತು. ಆದರೆ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದಾದ ಮೇಲೆ ಈ ವಿದೇಶಾಂಗ ನೀತಿನಲ್ಲೂ ಸಂಪೂರ್ಣವಾಗಿ ಬದಲಾವಣೆ ಬಂದು ಇಸ್ರೇಲಿನ ಮಾದರಿಯನ್ನೇ ತನ್ನ ದೇಶದೊಳಗೂ ಕೂಡ ಮುಸ್ಲಿಮರನ್ನು ಹಾಗೂ ಭಿನ್ನಮತವನ್ನು ಬಗ್ಗುಬಡಿಯೋಕ್ಕೆ, ಯಾಕಂದರೆ ಪೆಗಾಸಸ್ ಅಂತೇಳಿ ಜನರ ಮೇಲೆ ಬೇಹುಗಾರಿಕೆ ಮಾಡುವಂಥ ತಂತ್ರಜ್ಞಾನ ಮೋದಿ ತಂದದ್ದು 2017ರಲ್ಲಿ ಆತ ಭೇಟಿ ಮಾಡೋಕ್ಕೆ ಹೋದಾಗ ಇಸ್ರೇಲ್ನಲ್ಲಿ ನೇತನ್ಯಾಹುಗಳನ್ನು. ಕಳೆದ 2 ವಾರದಿಂದ ಅವರು ಬಹಳ ಯೋಜಿತವಾಗಿ ದೂರದ ಆಫ್ರಿಕಾದ ದೇಶಗಳಿಗೆ ಈ 20 ಲಕ್ಷ ಗಾಜಾಗಳನ್ನು ಹಾಗೂ ವೆಸ್ಟ್ ಬ್ಯಾಂಕಿನ ಒಂದು 50 ಲಕ್ಷ ಜನ ಪ್ಯಾಲೆಸ್ತೈನರನ್ನ ಎತ್ತಾಕ್ಬಿಡ್ಬೋದಾ? ಇಸ್ರೇಲ್ 470 ದಿನ ಯುದ್ಧ ಮಾಡಿದ್ರೂ ಕೂಡ ಒತ್ತೆಯಾಳುಗಳನ್ನು ವಾಪಸ್ ಪಡ್ಕೊಳ್ಳೋಕ್ಕೆ ಆಗಲಿಲ್ಲ. ಇದು ವಾಸ್ತವ ಪರಿಸ್ಥಿತಿ. ಇದು ಹಮಾಸ್ ಅನ್ನೋದು ಯಾರೋ ಒಂದು 10-20 ಸಾವಿರ ಜನ ಭಯೋತ್ಪಾದಕರ ಸಂಘಟನೆ ಅಲ್ಲ. ಅದಕ್ಕೆ ಇಡೀ ಒಂದು ರೀತಿಯಾದ ಒಂದು ನಿಷ್ಠೆ, ಒಂದು ಬದ್ಧತೆ, ತಾವು ಸಾರ್ವಭೌಮಿ ದೇಶವಾಗಬೇಕು ಅನ್ನೋ ಸ್ವಾತಂತ್ರ್ಯ ಹೋರಾಟದ ಪರಿಕಲ್ಪನೆ, ಜನಬೆಂಬಲ ಇವೆಲ್ಲವೂ ಇರೋದನ್ನು ಅದು ಸೂಚಿಸುತ್ತೆ. ನೇತನ್ಯಾಹು ಹಾಗೂ ಟ್ರಂಪ್ ಇಬ್ಬರು ಜೊತೆಗೂಡಿ ಜಗತ್ತಿಗೆ ಮೋಸ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಮಾನವೀಯತೆಗೆ ದೊಡ್ಡ ಧಕ್ಕೆ ತಂದಿದ್ದಾರೆ. ಇದು ಎಂಥ ಅಮಾನವೀಯತೆ! ಅಂತಾರಾಷ್ಟ್ರೀಯ ಕಾನೂನು ಅಂತ ಒಂದಿದೆಯಾ ಈ ಜಗತ್ತಿನಲ್ಲಿ? ಹಮಾಸ್ನ ಸಾಮರ್ಥ್ಯವನ್ನು ಭೌತಿಕವಾಗಿ ಮತ್ತು ರಾಜಕೀಯವಾಗಿ ಸಂಪೂರ್ಣವಾಗಿ ನಾಶ ಮಾಡೋದು ಅವರ ಯುದ್ಧದ ಮೊದಲನೇ ಗುರಿ. ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 493ನೇ ಕಂತಿಗೆ ನಿಮಗೆ ಸ್ವಾಗತ. ಜಗತ್ತಿಗೆ ಕೊಟ್ಟಂಥ ಎಲ್ಲ ಭರವಸೆಗಳನ್ನು ಕೂಡ ಗಾಳಿಗೆ ತೂರಿ ಅತ್ಯಂತ ಪಾತಕಿಗಳಾಗಿ ಇಸ್ರೇಲ್ ಮತ್ತೊಮ್ಮೆ ಗಾಜಾ ಜನರ ಮೇಲೆ, ಗಾಜಾ ಪ್ಯಾಲೆಸ್ತೈನರ ಮೇಲೆ ನರಮೇಧವನ್ನು ಪ್ರಾರಂಭಿಸಿದೆ. ಕಳೆದ 3 ದಿನಗಳಿಂದ ಬರ್ತಿರುವಂತಹ ಸುದ್ದಿಯನ್ನು ನೀವು ನೋಡಿದ್ರೆ, ಮೊನ್ನೆ 3 ದಿನದ ಕೆಳಗಡೆ ಮಧ್ಯರಾತ್ರಿ 2:30ಗೆ ಯಾವುದೇ ಸೂಚನೆಗಳನ್ನು ಕೊಡದೆ ದಿಢೀರನೆ ಇಸ್ರೇಲ್ ಗಾಜಾದ ಸಿಟಿಗಳ ಮೇಲೆ ವೈಮಾನಿಕ ದಾಳಿಯನ್ನು ಪ್ರಾರಂಭಿಸಿದೆ. ಇದರ ಪರಿಣಾಮದಿಂದಾಗಿ ಒಂದು ಅಂದಾಜಿನ ಪ್ರಕಾರ ಅವತ್ತು ಒಂದೇ ದಿವಸ 413 ಜನರು ಸಾವಿಗೀಡಾಗಿದ್ದಾರೆ. ಅದರಲ್ಲಿ 50 ಭಾಗದಷ್ಟು ಮಕ್ಕಳು, ಹೆಣ್ಮಕ್ಕಳು. ಗುರಿಯಿಟ್ಟು ನಿರಾಶ್ರಿತರಾಗಿ, ನಿಮಗೀಗಾಗಲೇ ಗೊತ್ತಿದೆ, ಕಳೆದ 470 ದಿನಗಳಿಂದ ಅಕ್ಟೋಬರ್ 8ರಿಂದ ಮೊದಲುಗೊಂಡು 2023ರ ಅಕ್ಟೋಬರ್ 8ರಿಂದ 2025ರ ಜನವರಿ 19ರ ತನಕ ನಿರಂತರವಾಗಿ ಮಾಡಿದಂಥ ದಾಳಿಗಳ ಭಾಗವಾಗಿ ಗಾಜಾ ಪಟ್ಟಿ ಹೆಚ್ಚು ಕಡಿಮೆ ಟ್ರಂಪ್ನ ಬಾಯಿನಲ್ಲೇ ಹೇಳುವುದಾದರೆ ಮನುಷ್ಯರು ವಾಸಿಸಲು ಅಯೋಗ್ಯವಾದಂಥ ಒಂದು ಪಾಳುಬಿದ್ದ ಸಿಟಿಯಾಗಿದೆ. 90% ಮನೆ, ಮಠ, ಆಸ್ಪತ್ರೆ, ಯೂನಿವರ್ಸಿಟಿ, ಶಾಲೆ ಎಲ್ಲವೂ ಕೂಡ ಸರ್ವನಾಶ ಆಗೋಗಿದೆ. 22 ಲಕ್ಷ ಜನರಷ್ಟು ಜನನ ಕೇವಲ 1-2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರೋ ಪ್ರದೇಶದಲ್ಲಿ ಅವ್ರನ್ನ ಪ್ರಾಣಿಗಳ ಥರ ಬದುಕಕ್ಕೆ ಬಿಟ್ಟು, ಆಮೇಲೆ ಸೀಸ್ಫೈರ್ ಕದನ ವಿರಾಮ ಅಂತ ಜನವರಿ 19ಕ್ಕೆ ಆದಾಗ ವಾಪಸ್ಸು ಅವರೆಲ್ಲರೂ ಕೂಡ ತಮ್ಮ ಬದುಕುಗಳನ್ನು ಹುಡುಕೊಂಡು ಏನು ಬಿದ್ದು ಹಾಳಾಗೋಗಿದೆ ತಮ್ಮ ಮನೆಗಳು, ಅದರಲ್ಲೇ ಅಲ್ಪ ಸ್ವಲ್ಪ ಸಾಮಾನುಗಳನ್ನು ಹುಡುಕೊಂಡು ಮತ್ತೆ ಬದುಕು ಕಟ್ಟಿಕೊಳ್ಳೋ ಪ್ರಯತ್ನವನ್ನು ಸಣ್ಣದಾಗಿ ಪ್ರಾರಂಭಿಸಿರೋ ಹೊತ್ತಿನಲ್ಲಿ, ಇಡೀ ಜಗತ್ತಿನಲ್ಲಿ ರಂಜಾನ್ ನಡೀತಿರುವಂಥ ಹೊತ್ತಿನಲ್ಲಿ, ರಂಜಾನ್ನಿಂದಾದರೂ ಕೂಡ ಶಾಂತಿ ನೆಲೆಸುತ್ತೆ ಮತ್ತು ಬದುಕನ್ನು ಕಟ್ಕೊಳ್ಬೋದು ಅನ್ನೋ ಭರವಸೆ ಇರಬೇಕಾದ್ರೆ ಅದೆಲ್ಲವನ್ನೂ ಕೂಡ ಮಣ್ಣುಗೂಡಿಸಿ ನೇತನ್ಯಾಹು ಸರ್ಕಾರ ಅತ್ಯಂತ ಪೈಶಾಚಿಕವಾದಂಥ ಅತ್ಯಂತ ಅಮಾನವೀಯವಾದಂಥ ದಾಳಿಯನ್ನು ಮತ್ತೆ ಪ್ರಾರಂಭ ಮಾಡಿದರು. ತಾವು ಟಿ ವಿಗಳಲ್ಲಿ, ಪತ್ರಿಕೆಗಳಲ್ಲಿ ಅದನ್ನು ಗಮನಿಸಿರ್ತೀರಿ. ಮತ್ತು ಆ ದಾಳಿ ಮಾಡಬೇಕಾದ್ರೆ
ತುಂಬ ಸ್ಪಷ್ಟವಾಗಿ ಅವ್ರು ಹೇಳಿರೋದೇನಪ್ಪ ಅಂದರೆ, ನಾವು ಈ ದಾಳಿ ಮಾಡುವುದಕ್ಕೆ ಮುಂಚೆ ವೈಟ್ ಹೌಸ್ ಅಂದರೆ ಅಮೇರಿಕಾಗೆ ಮಾಹಿತಿಯನ್ನು ಕೊಟ್ಟಿದ್ವಿ. ಅಂದರೆ ಟ್ರಂಪ್ನ ಸಲಹೆಯ ಮೇರೆಗೆ, ಅನುಮತಿಯ ಮೇರೆಗೆ ಈ ದಾಳಿ ನಡೆದಿದೆ. ದಾಳಿ ನಡೆದ ನಂತರ ನೇತನ್ಯಾಹು ಇಸ್ರೇಲಿನ ಪ್ರಧಾನಮಂತ್ರಿ ಹೇಳಿರೋದೇನಪ್ಪ ಅಂದರೆ, ಇದಿನ್ನು ಪ್ರಾರಂಭ ಅಷ್ಟೇ, ಇನ್ನು ಮುಂದೆ ಹಮಾಸ್ ಜೊತೆ ನಮ್ಮ ಯಾವುದೇ ಮಾತುಕತೆ ಬಾಂಬುಗಳ ಮಧ್ಯೆ ನಡೆಯುತ್ತೆ, ಇನ್ನು ಮುಂದೆ ಮಾತುಕತೆ ಇಲ್ಲ ಅಂತ ಇತ್ಯಾದಿಗಳನ್ನೆಲ್ಲ ಹೇಳಕ್ಕೆ ಶುರು ಮಾಡಿದ್ದಾರೆ. ವಿಶ್ವಸಂಸ್ಥೆಯ ಕಟ್ಟಡಗಳ ಮೇಲೂ ಕೂಡ ದಾಳಿ ಮಾಡಿ ಇತ್ತೀಚೆಗೆ ಬರ್ತಿರೋ ವರದಿಗಳ ಪ್ರಕಾರ ಹಲವಾರು ಜನ ವಿಶ್ವಸಂಸ್ಥೆಯ ವಿದೇಶಿ ಸಿಬ್ಬಂದಿಗಳು ಕೂಡ ಸತ್ತಿದ್ದಾರೆ. ಏನು ನಡೀತಾ ಇದೆ ಹಂಗೆ ನೋಡೋದಾದರೆ, ಜನವರಿ 20ನೇ ತಾರೀಕು ಟ್ರಂಪ್ ತಾನು ಅಧ್ಯಕ್ಷ ಪದವಿಯನ್ನು ಸ್ವೀಕರಿಸುವುದಕ್ಕೆ ಮುಂಚೆ ಸೀಸ್ಫೈರ್ ಕದನ ವಿರಾಮ ಗಾಜಾದಲ್ಲಿ ಘೋಷಣೆ ಆಗಬೇಕು ಅಂತ ತನ್ನ ವಿಶೇಷ ಪ್ರತಿನಿಧಿಯನ್ನು ಕಳಿಸಿ ಜನವರಿ 19ಕ್ಕೆ ಒಂದು 3 ಹಂತದ ಕದನ ವಿರಾಮವನ್ನು ಕೂಡ ಘೋಷಣೆ ಮಾಡಲಾಗಿತ್ತು. ಜನವರಿ 19ರಿಂದ 6 ವಾರಗಳ ಕಾಲ ಪ್ರತಿ ಒಬ್ಬರು ಇಸ್ರೇಲಿ ರೆಫ್ಯೂಜಿ ಒತ್ತೆಯಾಳುಗಳನ್ನು ಏನು ಪ್ಯಾಲೆಸ್ತೀನ್ ಹಮಾಸ್ ಸಂಘಟನೆ ತನ್ನಲ್ಲಿ ಇಟ್ಕೊಂಡಿತ್ತು, ಪ್ರತಿ ಒಬ್ಬ ಒತ್ತೆಯಾಳನ್ನು ಬಿಟ್ಟರೆ ಅದಕ್ಕೆ ಪ್ರತಿಯಾಗಿ 100 ಜನ ಪ್ಯಾಲೆಸ್ತೀನರ ಜೈಲಿನಲ್ಲಿ ಏನು ಬಂಧನದಲ್ಲಿ ಇಟ್ಕೊಂಡಿದೆ ಇಸ್ರೇಲ್ ಸರ್ಕಾರ, ಅವರನ್ನು ಬಿಡುಗಡೆ ಮಾಡ್ಬೋದು ಅಂತೇಳಿ ಪ್ರತಿ ಶನಿವಾರ ಈ ರೀತಿ ಒತ್ತೆಯಾಳುಗಳ ವಿನಿಮಯ, ಈ ಬಂದಿಗಳನ್ನು ಅವ್ರು ಬಿಡುಗಡೆ ಮಾಡೋದು, ಪ್ಯಾಲೆಸ್ತೀನ್ ಬಂದಿಗಳನ್ನು ಅವ್ರನ್ನ ಬಿಡುಗಡೆ ಮಾಡೋದು 6 ವಾರಗಳ ನಂತರ, 42 ದಿನಗಳ ನಂತರ ಇದು ಮೊದಲನೇ ಹಂತದ ಕದನ ವಿರಾಮ. ಮೊದಲನೇ ಹಂತದ ಕದನ ವಿರಾಮ ಯಶಸ್ವಿಯಾಗಿ ಪೂರೈಸಿದ ನಂತರ ಈ ಪ್ರಕ್ರಿಯೆಯಲ್ಲಿ ಹೆಚ್ಚು ಕಡಿಮೆ 150ಕ್ಕೂ ಹೆಚ್ಚು ಒತ್ತೆಯಾಳುಗಳನ್ನು, 250ಕ್ಕೂ ಹೆಚ್ಚು ಒತ್ತೆಯಾಳುಗಳಿದ್ರು. ಅದರಲ್ಲಿ ಕೆಲವ್ರನ್ನ ಈ ಹಿಂದೆ ಹೋದ ವರ್ಷದಲ್ಲೇ ಬಿಡುಗಡೆ ಮಾಡಿದ್ರು, ಕೆಲವರು ತೀರ್ಕೊಂಡಿದ್ರು. ಪ್ರಧಾನವಾಗಿ ಮಹಿಳೆಯರನ್ನು, ವೃದ್ಧರನ್ನು ಹಾಗೂ ಅಂತಿಮವಾಗಿ IDF ಅಂದರೆ ಇಸ್ರೇಲಿ ಸೈನಿಕರನ್ನ ಬಿಡುಗಡೆ ಮಾಡುವುದು ಅಂತಿತ್ತು. ಮೊದಲನೇ ಹಂತದ 42 ದಿನಗಳ ಕದನ ವಿರಾಮವನ್ನು ಯಶಸ್ವಿಯಾಗಿ ಪೂರೈಸಿದ ನಂತರ ಎರಡನೇ ಹಂತದ ಕದನ ವಿರಾಮ ಶುರುವಾಗಬೇಕು. ಎರಡನೇ ಹಂತದ ಕದನ ವಿರಾಮದಲ್ಲಿ ಹಮಾಸ್ ಸಂಘಟನೆ ತನ್ನ ಹತ್ತಿರ ಇರುವ ಈ ಉಳಿದೆಲ್ಲ ಕೈದಿಗಳನ್ನು ಬಿಡುಗಡೆ ಮಾಡಬೇಕು ಹಾಗೂ ಇಸ್ರೇಲು ತನ್ನ ಎಲ್ಲ ಸೈನ್ಯವನ್ನು ವಾಪಸ್ ತೆಗೆದುಕೊಳ್ಬೇಕು. ವಾಪಸ್ಸು ಅಕ್ಟೋಬರ್ 7ಕ್ಕೆ ಮುಂಚೆ ಎಲ್ಲಿತ್ತೋ ಅಲ್ಲಿಗೆ ವಾಪಸ್ ತೆಗೆದುಕೊಂಡು ಹೋಗಬೇಕು. ಇದು ಮುಂದಿನ 6 ವಾರಗಳ ಕಾಲ 42 ದಿನಗಳ ನಡಿಬೇಕು. ಈ 42, 84 ದಿನಗಳಾದ ಮೇಲೆ 2 ಹಂತದ ಕದನ ವಿರಾಮ ಮುಗಿದ ಮೇಲೆ 3ನೇ ಹಂತದ ಇನ್ನೊಂದು ಸುದೀರ್ಘವಾದಂಥ ಯೋಜನೆ ಜಾರಿಗೆ ಬರಬೇಕು. ಅದು ಗಾಜಾದ ಪುನರ್ನಿರ್ಮಾಣ. ಗಾಜಾದ ಪುನರ್ನಿರ್ಮಾಣವನ್ನು ಹೆಂಗೆ ಮಾಡಬೇಕು? ಈಗಾಗಲೇ ಎಲ್ಲವೂ 90% ಅಷ್ಟು ಕಟ್ಟಡಗಳು ಕುಸಿದು ಬಿದ್ದಿದ್ದಾವೆ. ಆ ಒಂದು ಅವಶೇಷಗಳ ಕೆಳಗಡೆ ಎಷ್ಟು ಜನ ಹೆಣಗಳಿದ್ದಾವೆ ಅನ್ನೋದು ಕೂಡ ಗೊತ್ತಿಲ್ಲ. ಆ ಅವಶೇಷಗಳನ್ನೆಲ್ಲ ತೆಗೆದು ಹೊರಗೆ ಹಾಕಿ ಮತ್ತೆ ಮನೆಗಳನ್ನು, ಆಸ್ಪತ್ರೆಗಳನ್ನು, ಶಾಲೆಗಳನ್ನು ಕಟ್ಟುವುದಕ್ಕೆ ಸುಮಾರು $300 ಬಿಲಿಯನ್ ಬೇಕು. ಇದನ್ನು ಹೆಂಗೆ ಹಣವನ್ನು ಹೊಂದಿಸೋದು? ಮತ್ತೆ ಅಲ್ಲಿ ಗಾಜಾದಲ್ಲಿ ಪ್ಯಾಲೆಸ್ತೀನರು ಬಂದಾದ ಮೇಲೆ ಅಲ್ಲಿ ರಾಜಕೀಯ ಏನು? ಅದರಲ್ಲಿ ಇಸ್ರೇಲ್ನ ಪ್ಯಾಲೆಸ್ತೀನರು ತಮ್ಮನ್ನು ತಾವೇ, ಯಾಕಂದರೆ ಇಡೀ ಯುದ್ಧ ನಡೆದಿರೋದು ಪ್ಯಾಲೆಸ್ತೀನರು ತಾವು ಸ್ವಂತ ರಾಷ್ಟ್ರ ಅಂತೇಳಿ ದ್ವಿರಾಷ್ಟ್ರ ಸಿದ್ಧಾಂತ ಏನಿದೆ ಇದನ್ನೆಲ್ಲ ನಾವು ಸಾಕಷ್ಟು ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಈ ಹಿಂದೆ ಇತಿಹಾಸದಲ್ಲೇ ನಮಗೆ ಗೊತ್ತಿರೋ ಹಾಗೆ ಪ್ಯಾಲೆಸ್ತೀನ್ ಭೂಭಾಗವನ್ನು ಇಸ್ರೇಲ್ ವಶಪಡಿಸ್ಕೊಂಡು ಇಸ್ರೇಲ್ ಅನ್ನೋ ಒಂದು ದೇಶವನ್ನು ಕಟ್ಕೊಳ್ತು. ಬದಲಿಗೆ ಹೊರಗಿನ ಭಾಗದಲ್ಲಿದ್ದಂಥ ಪ್ಯಾಲೆಸ್ತೀನು ಕೂಡ ತನ್ನದೇ ಅಂತೇಳಿ ಅದನ್ನು ಕೂಡ ಇವತ್ತು ವೆಸ್ಟ್ ಬ್ಯಾಂಕ್ ಅಂತ ಏನು ಕರೆಯಲಾಗುತ್ತೆ ಅದನ್ನು ಮತ್ತು ಗಾಜನ್ನು ಆಕ್ರಮಣ ಮಾಡಿ ಇಟ್ಕೊಂಡಿದೆ. ಈ ಆಕ್ರಮಣವನ್ನು ಹಿಂತೆಗೆದುಕೊಂಡು 1967ರಿಂದ ಈ ಆಕ್ರಮಣ ಹಿಂಗೆ ನಡೀತಿದೆ. 2 ರಾಷ್ಟ್ರಗಳು, ಒಂದು ಕಡೆ ಪ್ಯಾಲೆಸ್ತೀನ್ ರಾಷ್ಟ್ರ, ಇನ್ನೊಂದು ಕಡೆ ಇಸ್ರೇಲ್ ರಾಷ್ಟ್ರ ಇರುವ ರೀತಿ ದ್ವಿರಾಷ್ಟ್ರವಾದಂಥ ಒಂದು ರಾಜಕೀಯ ಪರಿಹಾರವನ್ನು ಕೂಡ ಕಂಡುಕೊಳ್ಬೇಕು. ಪ್ಯಾಲೆಸ್ತೀನಿಯರು ತಮ್ಮನ್ನು ತಾವೇ ಸಾರ್ವಭೌಮಿ ರಾಷ್ಟ್ರವಾಗಿ ಆಳ್ಕೊಳ್ಳುವ ವ್ಯವಸ್ಥೆ ಆಗಬೇಕು ಅನ್ನೋದು 3ನೇ ಕದನ ವಿರಾಮದ 3ನೇ ಹಂತದ ಯೋಜನೆಯಾಗಿತ್ತು. ಅವಾಗೆಲ್ಲ ಟ್ರಂಪ್ ಇರಲಿಲ್ಲ ಅಂತಂದರೆ ಈ ರೀತಿ ಒಂದು ಕದನ ವಿರಾಮವೇ ಸಾಧ್ಯ ಆಗ್ತಿರಲಿಲ್ಲ ಅಂತೇಳಿ ಎಲ್ಲರೂ ಕೂಡ ಟ್ರಂಪ್ಗೆ ನೊಬೆಲ್ ಪ್ರೈಸ್ ಕೊಡಬೇಕು ಅನ್ನೋ ಥರದ್ದೆಲ್ಲ ಮಾತಾಡೋಕ್ಕೆ ಶುರು ಮಾಡಿದರು. ಇನ್ಫ್ಯಾಕ್ಟ್ ಸತತವಾದಂಥ ದಾಳಿಯಿಂದ ಸುಸ್ತಾಗಿ ಹೋಗಿದ್ದಂಥ ಜನತೆಗೆ ಟ್ರಂಪ್ ಕೊಟ್ಟರೋ ಮತ್ತೊಬ್ಬರು ಕೊಟ್ಟರೋ ಏನೊಂದು 3 ವಾರ 4 ವಾರಗಳ ಕಾಲ ಆದರೂ ಕೂಡ ಸ್ವಲ್ಪ ಬಾಂಬ್ಗಳ ದಾಳಿ ಇಲ್ಲದೆ ನಿರಾಳವಾಗಿ ಒಂದಷ್ಟು ಅವಕಾಶ ಸಿಕ್ತು ಬದುಕೋದಕ್ಕೆ. ಅಷ್ಟಾದರೂ ಬೇಕಾಗುವಂತಹ ಸಂದರ್ಭ ಇತ್ತು. ಅಷ್ಟು ಮಾತ್ರ ಅಲ್ದಿರ ನಿಮಗೆ ಗೊತ್ತಿರೋ ಹಾಗೆ ಈಗಾಗಲೇ ನಾವು ಚರ್ಚೆ ಮಾಡಿರೋ ಹಾಗೆ ಗಾಜಾದಲ್ಲಿ ಕುಡಿಯುವ ನೀರಿನಿಂದ ಮೊದಲುಗೊಂಡು ಆ ಔಷಧಿಗಳಿರ್ಬೋದು, ಆಹಾರ ಇರ್ಬೋದು, ಎಲ್ಲವೂ ಹೊರಗಡೆಯಿಂದನೇ ಬರಬೇಕು. 600ರಿಂದ 800 ಟ್ರಕ್ಗಳಷ್ಟು ಈ ರೀತಿ ಸರಕುಗಳು ಬರಲಿಲ್ಲ ಅಂತಂದರೆ ಅಲ್ಲಿಯ ಜನ ಬದುಕೋದೇ ಕಷ್ಟ ಆಗಿದೆ. ಒಪ್ಪಂದದ ಭಾಗವಾಗಿ ಕನಿಷ್ಠ 600ರಿಂದ 900 ಟ್ರಕ್ಗಳು ಈ ರೀತಿಯಾದಂಥ
ಪರಿಹಾರವನ್ನು ತೆಗೆದುಕೊಂಡು ಹೋಗುವುದಕ್ಕೆ ಅವಕಾಶ ಕೊಡಬೇಕು ಅನ್ನುವಂಥದ್ದು ಒಪ್ಪಂದದ ಭಾಗವಾಗಿತ್ತು. ಆದರೆ ಈ ಒಪ್ಪಂದ ಪ್ರಾರಂಭ ಆಗಿ ಅಮೇರಿಕಾದ ಅಧ್ಯಕ್ಷನಾಗಿ ಟ್ರಂಪ್ ಅಧಿಕಾರವನ್ನು ಸ್ವೀಕರಿಸಿದ ನಂತರ ನಡೆದಂಥ ಬೆಳವಣಿಗೆಗಳನ್ನು ಹತ್ತಿರದಿಂದ ನೋಡ್ತಿದ್ದವರು ಎಲ್ಲರಿಗೂ ಕೂಡ ಈ ಕದನ ವಿರಾಮ ನಿಜಕ್ಕೂ ಮುಂದುವರಿಯುತ್ತಾ ಅನ್ನುವ ಪ್ರಶ್ನೆ ಎಲ್ಲರಿಗೂ ಸಹಜವಾಗಿತ್ತು. ಆ ಅನುಮಾನವನ್ನು ಇಟ್ಕೊಂಡವ್ರನ್ನ ಸಿನಿಕರು ಅಂತ ಅಂದ್ಬಿಟ್ಟು ಕರೀತಿದ್ರು. ಆದರೆ ಅಮೇರಿಕದ ಹಿತಾಸಕ್ತಿ, ಇಸ್ರೇಲಿನ ಈ ಯುದ್ಧದ ಹಿತಾಸಕ್ತಿ, ನೇತನ್ಯಾಹುಗೆ ಇಸ್ರೇಲಿನ ಒಳಗಡೆ ಇರುವಂತಹ ರಾಜಕೀಯ ಸಂದರ್ಭ ಇವೆಲ್ಲವೂ ಗಮನಿಸಿದವ್ರಿಗೆ ಈ ಕದನ ವಿರಾಮ, ಈ ಕದನ ಮುಂದುವರಿಯುತ್ತದೆ ಹೊರತು ಕದನ ವಿರಾಮ ಮುಂದುವರಿಯುವುದು ಕಷ್ಟ ಅನ್ನುವ ಅನುಮಾನಗಳಿತ್ತು. ಅದರ ಭಾಗವಾಗಿಯೇ ನಿಮಗೆ ಗೊತ್ತಿರೋ ಹಾಗೆ 1 ವಾರ ಆದ ನಂತರವೇ ಅಮೇರಿಕದ ಅಧ್ಯಕ್ಷ ಟ್ರಂಪು ಇಡೀ ಗಾಜಾವನ್ನು ಪುನರ್ನಿರ್ಮಾಣ ಮಾಡಬೇಕು ಅಂತಂದರೆ ಗಾಜಾದ ಪ್ಯಾಲೆಸ್ತೀನರು ಎಲ್ಲರನ್ನೂ ಕೂಡ ಹೊರಗಡೆ ಎಲ್ಲಾದರೂ ನಾವು ಅವ್ರನ್ನ ಎತ್ತಂಗಡಿ ಮಾಡಬೇಕು. ಈ ಗಾಜಾ ಪ್ರಾಂತ್ಯ ಏನಿದೆ, ಮೆಡಿಟರೇನಿಯನ್ ಸಮುದ್ರವನ್ನು ಆತುಕೊಂಡಿದೆ, ಇದನ್ನು ಒಂದು ದೊಡ್ಡ ರಿವಿಯೇರಾ ಥರ ಬಳಸ್ಬೋದು. ಅಂದರೆ ಮೆಡಿಟರೇನಿಯನ್ ಮೋಜು ತಾಣ, ರೆಸಾರ್ಟ್ ಥರ ಇಡೀ ಗಾಜಾವನ್ನು ರೆಸಾರ್ಟ್ ಆಗಿ ಮಾಡಿಕೊಂಡು ಇಡೀ ಗಾಜಾವನ್ನು ಅಮೇರಿಕಾದವರು ತಮ್ಮ ಆಧಿಪತ್ಯಕ್ಕೆ ತೆಗೆದುಕೊಳ್ತಾರೆ. ಹಾಗೂ ಇದನ್ನು ಒಂದು ದೊಡ್ಡ ಅಂತಾರಾಷ್ಟ್ರೀಯ ರೆಸಾರ್ಟ್ ಮಾಡ್ತೀವಿ. ಅಂದರೆ ಗಾಜಾದಲ್ಲಿರೋ ಪ್ಯಾಲೆಸ್ತೇನರನ್ನ ಶಾಶ್ವತವಾಗಿ ಹೊರಗೆ ಹಾಕ್ತೀವಿ ಅಂತ 1-2 ಸತಿ ಭಾಷಣ ಮಾಡಿದ್ದುಂಟು. ಇದು ಇಡೀ ಜಗತ್ತಿನಲ್ಲಿ ಅದರ ಬಗ್ಗೆ ದೊಡ್ಡ ಹಾಹಾಕಾರವನ್ನು ಉಂಟು ಮಾಡಿದಾಗ ಅಮೇರಿಕಾದ ಟ್ರಂಪ್ ಸರ್ಕಾರದ ಉಳಿದವರು ಇಲ್ಲ ಅದನ್ನು ಬರೀ ಒಂದು ಪ್ರಸ್ತಾಪವಾಗಿ ಹೇಳಿದ್ದಷ್ಟೇ, ಪ್ಯಾಲೆಸ್ತೇನಿಯರನ್ನು ಉಳಿಸ್ಕೊಂಡೇ ಅಲ್ಲಿ ಗಾಜಾದ ಪುನರ್ನಿರ್ಮಾಣ ಆಗುತ್ತೆ, ಅವರ ಅಭಿಪ್ರಾಯ ಹಂಗೆ ಅಲ್ವೇ ಅಲ್ಲ ಅಂತಂದ್ಬಿಟ್ಟು ತಿಪ್ಪೆ ಸಾರಿಸೋ ಪ್ರಯತ್ನ ಮಾಡಿದ್ರು. ಆದರೆ ಇದೇ ಟ್ರಂಪು ತಾನು ಅಧ್ಯಕ್ಷ ಪದವಿನ ಸ್ವೀಕರಿಸಿದ ಮೇಲೆ ಈ ಜೋರ್ಡಾನಿನ ಅಧ್ಯಕ್ಷ ಅಲ್ಲಿ ಭೇಟಿ ಮಾಡೋಕ್ಕೆ ಬಂದಾಗ, ಉಳಿದವರು ಅಲ್ಲಿ ಚರ್ಚೆ ಮಾಡೋಕ್ಕೆ ಬಂದಾಗ ಅವರೆದುರಿಗೂ ಕೂಡ ತುಂಬ ಸ್ಪಷ್ಟವಾಗಿ ಪ್ಯಾಲೆಸ್ತೇನಿಯರನ್ನ ಗಾಜಾದಿಂದ ಹೊರಹಾಕದೆ ಗಾಜಾದ ಪುನರ್ನಿರ್ಮಾಣ ಸಾಧ್ಯ ಇಲ್ಲ ಅಂತ ಮತ್ತೊಂದು 2-3 ಸತಿ ಪುನರುಚ್ಚಾರ ಮಾಡಿದ್ರು. ಅಷ್ಟು ಮಾತ್ರ ಅಲ್ಲ, ಸಂದರ್ಭವನ್ನು ನೋಡ್ತಾ ಇದ್ದರೆ ಈ ಕದನ ವಿರಾಮ ಮುಂದುವರಿಯುತ್ತೆ ಎನ್ನುವ ಭರವಸೆ ನನಗಿಲ್ಲ ಅಂತ ಕದನ ವಿರಾಮವನ್ನು ತನ್ನ ಒತ್ತಡದಿಂದಲೇ ಆಯಿತು ನೊಬೆಲ್ ಪ್ರೈಸ್ ಬೇಕು ಅಂತ ಹೇಳ್ತಿದ್ದಂಥ ಟ್ರಂಪೇ ಹೇಳುವುದಕ್ಕೆ ಶುರು ಮಾಡಿ. ಅದೇ ಸಂದರ್ಭದಲ್ಲಿ ಕದನ ವಿರಾಮ ಅನ್ನೋದು ಸ್ಥಳದಲ್ಲಿ ಹೆಂಗಿತ್ತು ಅಂತ ನೀವು ನೋಡಿದ್ರೆ, ವಿಶ್ವಸಂಸ್ಥೆಯ ಅಧಿಕಾರಿಗಳು, ಗಾಜಾದಲ್ಲಿರುವ ಸಿವಿಲ್ ಅಧಿಕಾರಿಗಳು ಸ್ಪಷ್ಟವಾಗಿ ಹೇಳಿದಂತೆ ಜನವರಿ 19ರಿಂದ ಮಾರ್ಚ್ 21ರ ತನಕ ಏನಿಲ್ಲ ಅಂದರೂ ಕೂಡ ಇಸ್ರೇಲಿನ ಸರ್ಕಾರ ಮತ್ತು ಅವರ ಸೈನಿಕರು 1500ಕ್ಕೂ ಹೆಚ್ಚು ಬಾರಿ ಕದನ ವಿರಾಮ ಉಲ್ಲಂಘನೆಯನ್ನು ಮಾಡಿದ್ದಾರೆ. ಹಲವಾರು ಥರ ಕದನ ಉಲ್ಲಂಘನೆ ಮಾಡಿದ್ದಾರೆ. ಉದಾಹರಣೆಗೆ ಅದರ ಬಗ್ಗೆ ಒಂದು ವಿವರಗಳು ಪರದೆಯ ಮೇಲೆ ಬರುತ್ತೆ, ನೀವು ನೋಡಬೇಕು. ಕದನ ವಿರಾಮ ಇರುವಷ್ಟು ಕಾಲ ಇಸ್ರೇಲು ವೈಮಾನಿಕ ದಾಳಿಯನ್ನಾಗಲಿ ಹಾಗೂ ಭೂ ದಾಳಿಯನ್ನಾಗಲಿ ಮಾಡುವಂಗಿಲ್ಲ ಅಂತಿತ್ತು. ಆದರೆ ನಿರಂತರವಾಗಿ ಅಲ್ಲಲ್ಲಿ ಶೂಟಿಂಗ್ ಮುಂದುವರೆದೇ ಇತ್ತು. ಅದು ದೊಡ್ಡ ಸ್ವರೂಪದಲ್ಲಿ ಮೊನ್ನೆ 400 ಜನರ ಮೇಲೆ ದಾಳಿ ಮಾಡಿರೋದು, ವೈಮಾನಿಕ ದಾಳಿ ಮಾಡಿ ಸಾಯಿಸಿರೋದು ಬಿಟ್ಟರೆ ಅಲ್ಲಿ ಕಾವಲಿಗಿದ್ದಂಥ ಇಸ್ರೇಲ್ ಸೈನಿಕರು ಯಾವುದೇ ಪ್ರಚೋದನೆ ಇಲ್ಲ ಅಂತಂದರೂ ಕೂಡ ಒಂದು ವಿಶೇಷವಾದಂಥ ಪ್ರಕರಣ ನಿಮಗೆ ಗೊತ್ತಿರ್ಬೋದು. ಕುರಿ ಮೇಲೆ ಕರ್ಕೊಂಡು ಹೋಗ್ತಿದ್ದಂಥ ಒಬ್ಬ ಸಾಮಾನ್ಯ ಬಾಲಕನನ್ನು ಗುಂಡಿಟ್ಟು IDF ಸೈನಿಕ ಕೊಂದಿದ್ದು ದೊಡ್ಡ ರೀತಿಯಲ್ಲಿ ಚರ್ಚೆಗೆ ಬಂದಿದ್ದನ್ನು ನೀವೆಲ್ಲರೂ ಕೂಡ ಗಮನಿಸಿರ್ತೀರಿ. ಈ ಥರ ಹಲವಾರು ಅಂದಾಜು 150 ಜನರನ್ನು ಬಿಡಿಯಾಗಿ ಈ ಕದನ ವಿರಾಮದ ಸಂದರ್ಭದಲ್ಲೇ ಇಸ್ರೇಲ್ ಸೈನಿಕರು ಕೊಂದಾಕಿದ್ರು. ಅಷ್ಟು ಮಾತ್ರ ಅಲ್ದಿರ, ಈಗಾಗಲೇ ನಾವು ಚರ್ಚೆ ಮಾಡ್ದಂಗೆ ಪ್ರತಿದಿನ ಕನಿಷ್ಠ 600 ಟ್ರಕ್ಗಳು ಪರಿಹಾರ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗಿ ಕೊಡಬೇಕು. ನಾನು ಹೇಳ್ದಂಗೆ ಪರಿಹಾರ ಸಾಮಗ್ರಿ ಅಂದ್ರೇನು, ಬದುಕಬೇಕು ಅಂದರೆ ಅವು ಬೇಕೇ ಬೇಕು. ಆಹಾರ, ಔಷಧಿ, ಅತ್ಯವಶ್ಯಕವಾದಂಥ ಸಾಮಗ್ರಿಗಳನ್ನು ಕೂಡ ಹೊರಗಡೆಯಿಂದಲೇ ತಂದ್ಕೋಬೇಕು. 600 ಟ್ರಕ್ ಹೋಗಬೇಕು ಅಂದರೆ ಸುಮಾರು 70% ಅಂದರೆ 450 ಟ್ರಕ್ ಬರೋಕ್ಕೆ ಬಿಟ್ಟಿಲ್ಲ. ದೊಡ್ಡ ರೀತಿಯ ಕದನ ವಿರಾಮ ಉಲ್ಲಂಘನೆ ಆಗಿತ್ತು. ಅಷ್ಟು ಮಾತ್ರ ಅಲ್ದಿರ, ಏನು ವಾಪಸ್ ಹೋದ್ಮೇಲೆ ತಮ್ಮ ನಗರಗಳಿಗೆ ನಾರ್ತ್ ಗಾಜಾ ಎಲ್ಲ ಹೋದ್ಮೇಲೆ ಇಡೀ ಕಟ್ಟಡ ಕುಸಿದು ಬಿದ್ದಿದೆಯಲ್ಲ, ಅಲ್ಲಿ ಕಟ್ಕೋಬೇಕು ಅಂದರೆ ಕಟ್ಟಡದ ಅವಶೇಷಗಳನ್ನ ತೊಗೊಂಡೋಗಿ ಹೊರಗಡೆ ಹಾಕ್ಬೇಕಲ್ವ, ಅದಕ್ಕೊಂದು ಬುಲ್ಡೋಜರ್ ಬೇಕು. ದೊಡ್ಡ ರೀತಿಯಲ್ಲಿ ಸಾಮಗ್ರಿಗಳನ್ನು, ಈ ರೀತಿ ಕಟ್ಟಡ ಸಾಮಗ್ರಿಗಳನ್ನು ಎತ್ತಾಕುವಂತಹ ಟ್ರಕ್ಗಳು ಬೇಕು. ಅದನ್ನು ಬಳಸಬಾರದು ಅಂತ ದೊಡ್ಡ ನಿರ್ಬಂಧವನ್ನು ವಿಧಿಸಿದ್ರು. ಅಷ್ಟು ಮಾತ್ರ ಅಲ್ದಿರ, ಅಲ್ಲಿ ಬದುಕೋದಾದರೂ ಹೇಗೆ, ಬದುಕಬೇಕಾದ್ರೂ ಟೆಂಟ್ ಹಾಕ್ಕೋಬೇಕಲ್ಲ. ಕನಿಷ್ಠ ಪಕ್ಷ 20,000 ಟೆಂಟ್ಗಳಿಗೆ ಪ್ರತಿ ಭಾಗದಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಒಪ್ಪಂದದ ಭಾಗ. 20,000 ಇರಲಿ, 5,000 ಟೆಂಟು, 1,000 ಟೆಂಟ್ಗೂ ಕೂಡ ಇವರು ಅವಕಾಶ ಮಾಡಿಕೊಡ್ಲಿಲ್ಲ. ಮತ್ತು ಕನಿಷ್ಠ ಪಕ್ಷ ದಿನ 50 ಜನ
ಪೇಷಂಟ್ಗಳೇನಿರ್ತಾರೆ, ತೀವ್ರವಾದಂಥ ಕಾಳಜಿಯ ಆರೈಕೆ ಬೇಕಾಗಿರೋ ಪೇಷಂಟ್ಗಳಿಗೆ ಅವಕಾಶ ಕೊಡಬೇಕು ಅಂದರೆ ಆಸ್ಪತ್ರೆಗಳಿಗೆ ಅವ್ರು ಬರೋದಕ್ಕೆ ಅವಕಾಶ ಮಾಡಿಕೊಡ್ತಿರ್ಲಿಲ್ಲ. ಈ ರೀತಿ ಸ್ವತಂತ್ರ ಪತ್ರಕರ್ತರು, ಸ್ವತಂತ್ರ ಸಂಸ್ಥೆಗಳೇ ಮಾಡಿರುವ ಅಧ್ಯಯನದ ಪ್ರಕಾರ ಕದನ ವಿರಾಮದ ಅವಧಿಯುದ್ದಕ್ಕೂ ಕೂಡ ಇಸ್ರೇಲು ಕನಿಷ್ಠ ಪಕ್ಷ 1500 ಸತಿ ಕದನ ವಿರಾಮ ಉಲ್ಲಂಘಿಸಿದ್ದಾರೆ. ಆದರೆ ಪಾಶ್ಚಿಮಾತ್ಯ ಪತ್ರಿಕೆಗಳು, ಅಮೆರಿಕದ ಪತ್ರಿಕೆಗಳು ಈ ರೀತಿ ಕದನ ವಿರಾಮ ಉಲ್ಲಂಘನೆ ಮಾಡ್ತಿರೋದು ಹಮಾಸು ಅಂತ ಹಮಾಸ್ ತಲೆ ಕಟ್ಟೋದಕ್ಕೆ ಪ್ರಯತ್ನಿಸ್ತಾರೆ. ಇದ್ರ ನಡುವೆನೂ ನಿಮಗೆ ಗೊತ್ತಿರ್ಬೋದು, ಪ್ರತಿ ಶನಿವಾರ ಈ ಕದನ ವಿರಾಮ ನಡೆದಂಥ ಅವಧಿನಲ್ಲಿ ಒಂದು ಕಡೆ ಹಮಾಸ್ನ ಯೋಧರು ತಾವು ಒತ್ತೆಯಾಳಾಗಿಟ್ಟುಕೊಂಡಿದ್ದಂಥ ಇಸ್ರೇಲಿನ ಯುವಕ ಯುವತಿಯರನ್ನ ಬಿಡುಗಡೆ ಮಾಡಬೇಕಾದ್ರೆ ಆ ಯುವಕ ಯುವತಿಯರು ಕೂಡ ಸಂತೋಷದಿಂದ ಅವ್ರನ್ನ ಅಪ್ಕೊಂಡು ಇವರುಗಳೆಲ್ಲರೂ ಕೂಡ ಯೂನಿಫಾರ್ಮ್ನಲ್ಲಿ ಬಂದು ಅದೊಂದು ರೀತಿ ದೊಡ್ಡ ರೀತಿಯ ಹಬ್ಬದ ಥರ, ಮತ್ತೆ ನಾವು ವಾಪಸ್ ಹೋಗ್ತಾ ಇದ್ವಿ ಬದುಕ್ಬೋದು ಅನ್ನೋಂಥ ಒಂದು ಹಬ್ಬದ ವಾತಾವರಣದಲ್ಲಿ ಅದಾಗ್ತಾ ಇತ್ತು. ಅಂದರೆ 470 ದಿನಗಳ ಕಾಲ ನಿರಂತರವಾದ ದಾಳಿ ಮಾಡಿದ್ರೂ ಕೂಡ ಪ್ಯಾಲೆಸ್ತೇನಿಯರ ಹಮಾಸರ ಉತ್ಸಾಹವನ್ನು ಮತ್ತು ಅವರ ಸಿದ್ಧತೆಯನ್ನು ಭಂಗ ಮಾಡೋಕ್ಕೆ ಆಗಿಲ್ಲ ಅನ್ನುವಂಥದ್ದು ಈ 6 ವಾರಗಳಲ್ಲಿ ಏನು ಒತ್ತೆಯಾಳುಗಳ ವಿನಿಮಯ ಇತ್ತು ಅದರಲ್ಲಿ ಜಗತ್ತಿಗೇನೆ ಈ ಪಾಶ್ಚಿಮಾತ್ಯ ಪತ್ರಿಕೆಗಳು, ಟಿವಿಗಳು ಕೂಡ ಬಿತ್ತರ ಮಾಡಬೇಕಾಗಿ ಬಂತು. ಮತ್ತೊಂದು ಕಡೆ ಪ್ಯಾಲೆಸ್ತೇನರನ್ನ ಇದರ ಬಂದಿಗಳನ್ನು ಬಿಡುಗಡೆ ಮಾಡಬೇಕಾದ್ರೆ ವಿಶೇಷವಾಗಿ ಪ್ಯಾಲೆಸ್ತೇನಿಯರ್ ಬಂದಿಗಳಿಗೆ ಅವ್ರು ಹಾಕಿದ್ದಂಥ ಒತ್ತಡ ಏನಪ್ಪ ಅಂತಂದರೆ, ಬಿಡುಗಡೆ ಮಾಡುವಂಥವರ ಲಿಸ್ಟನ್ನು ಅನೌನ್ಸ್ ಮಾಡಿದ್ಮೇಲೆ ಅವರಿಗೆ ಬಗೆಯಾದಂಥ ಚಿತ್ರಹಿಂಸೆಯನ್ನು ಕೊಟ್ಟು ಯಾವ ಕಾರಣಕ್ಕೂ ಬಂದಿಗಳನ್ನು ಬಿಡುಗಡೆ ಮಾಡಿದಾಗ ಅವರ ಸಂಬಂಧಿಕರಾಗಲಿ ಸ್ನೇಹಿತರಾಗಲಿ ಬಂದು ಅಲ್ಲಿ ಸಂಭ್ರಮವನ್ನು ಆಚರಿಸಬಾರದು. ಇದು ವಿಶೇಷವಾಗಿ ಪ್ಯಾಲೆಸ್ತೇನಿಯ ಕೈದಿಗಳ ಮೇಲೆ ಹಾಕಿದಂಥ ನಿರ್ಬಂಧ. ವಿಶ್ವಸಂಸ್ಥೆ ಆಗಿರ್ಬೋದು, ಅಮೇರಿಕಾದವರಾಗಿರ್ಬೋದು, ಸ್ವತಂತ್ರ ನಿರ್ಲಿಪ್ತ ಪತ್ರಕರ್ತರು, ವೀಕ್ಷಕರು ಅಂದ್ಕೊಳ್ಳೋರು ಈ ಯಾವ ವ್ಯತ್ಯಾಸವನ್ನು ಹಾಗೂ ಇಸ್ರೇಲ್ ನಿರಂತರವಾಗಿ ಮುಂದುವರಿಸಿದಂಥ ಬರ್ಬರತೆಯನ್ನು ಕೂಡ ವಿವರಣೆ ಅದನ್ನು ಖಂಡಿಸೋಕ್ಕೂ ಹೋಗಲಿಲ್ಲ. ಇದೆಲ್ಲವೂ ಕೂಡ ನಾನು ಹೇಳ್ತಿರೋದು ಕದನ ವಿರಾಮದ ಮುಂಚೆ ನಡೀತಾ ಇದ್ದದ್ದು. ಈ ಪ್ರಕ್ರಿಯೆಯಲ್ಲಿ ದಿಢೀರನೆ ಇದ್ದದ್ದೇನು, ಯಾವಾಗ 3 ವಾರಗಳ ಕಾಲ ನಿರಂತರವಾಗಿ ಹಮಾಸು ತಮ್ಮ ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡಬೇಕಾದ್ರೆ ಅದಕ್ಕೆ ಇಡೀ ಪ್ಯಾಲೆಸ್ತೈನ್ನ ಬೆಂಬಲ ಹೇಗಿದೆ ಅನ್ನೋದನ್ನು ತೋರಿಸುವ ಒಂದು ಅಕೇಶನ್ ಆಗಿ ಅದು ಬದಲಾದಂಥ ಸಂದರ್ಭದಲ್ಲಿ ಇನ್ನು ಈ ರೀತಿ ಮುಂದುವರೆದರೆ ಖಂಡಿತವಾಗಿ ನಾವು ಸಂಪೂರ್ಣ ಸೋತಿದ್ದೀವಿ. ಯಾಕಂತಂದರೆ ಯುದ್ಧದ ಉದ್ದೇಶವನ್ನೇ ಅವ್ರು ಹೇಳ್ತಿದ್ದೇನು, ಇಸ್ರೇಲು ಮತ್ತು ನೇತನ್ಯಾಹು ಹಮಾಸ್ನ ಸಾಮರ್ಥ್ಯವನ್ನು ಭೌತಿಕವಾಗಿ ಮತ್ತು ರಾಜಕೀಯವಾಗಿ ಸಂಪೂರ್ಣವಾಗಿ ನಾಶ ಮಾಡೋದು ಅವರ ಯುದ್ಧದ ಮೊದಲನೇ ಗುರಿ. ಹಾಗೂ ಎಲ್ಲ ಒತ್ತೆಯಾಳುಗಳನ್ನು ಕೂಡ ಬಿಡುಗಡೆಗೊಳಿಸಿಕೊಳ್ಳುವುದು 2ನೇ ಗುರಿ. ಆ 2 ಗುರಿಯೂ ಕೂಡ ಈಡೇರಲಿಲ್ಲ. 470 ದಿವಸ ಆದ ನಂತರ ಅನ್ನೋದು ಕೂಡ ಒತ್ತೆಯಾಳುಗಳ ವಿನಿಮಯದಲ್ಲಿ ಏನೊಂದು ದೊಡ್ಡ ಉತ್ಸಾಹ ಕಂಡು ಬರ್ತಿತ್ತು ಪ್ಯಾಲೆಸ್ತೈನ್ ಯುವಕರಲ್ಲಿ, ಅದು ಸಾಬೀತಾಗ್ತಾ ಹೋಯಿತು. ಇದು ಹೀಗೆ ಮುಂದುವರೆದರೆ ಇಸ್ರೇಲಿನ ಒಳಗೂ ಕೂಡ ತನಗಿರುವಂತಹ ಪಾಪ್ಯುಲಾರಿಟಿ ಹೋಗುತ್ತೆ. ಯಾಕಂದರೆ ಆತನ ನೇತನ್ಯಾಹು ಆತ ಪ್ರಧಾನಿ ಪಟ್ಟ ಕಳ್ಕೊಂಡ್ರೆ ಆತನ ಮೇಲೆ 4-5 ಗಂಭೀರವಾದಂಥ ಭ್ರಷ್ಟಾಚಾರದ ಆರೋಪ ಇದೆ. ಅವೆಲ್ಲವೂ ಕೋರ್ಟ್ಗಳಲ್ಲಿ ಸಾಬೀತಾಗಿ, ಈಗ ಯುದ್ಧ ಕಾರಣಕ್ಕಾಗಿ ಕೋರ್ಟ್ಗಳು ಇನ್ನೂ ಕ್ರಮ ತೆಗೆದುಕೊಂಡಿಲ್ಲ. ಇದು ಮುಗಿದ ನಂತರವೇ ಆತ ಜೈಲಿಗೆ ಹೋಗೋದು ಶತಸಿದ್ಧ. ಹೀಗಾಗಿ ಯುದ್ಧ ನಡೆದಷ್ಟು ಕಾಲ ಆತ ಪ್ರಧಾನಿ, ಯುದ್ಧ ನಿಂತರೆ ಜೈಲುವಾಸ, ಈ ಒತ್ತಡವೂ ಇದೆ. ಹಾಗೂ ತಾನು ಅತ್ಯಂತ ಜನಪ್ರಿಯ ಇಸ್ರೇಲಿನ ರಕ್ಷಕ ಅನ್ನುವ ರೀತಿ ತೋರಿಸಿದ್ರೆ ಇಸ್ರೇಲಿನ ಮಾಧ್ಯಮಗಳಲ್ಲಿ, ಆ ಮೂಲಕ ತನಗೊಂದು ಜುಡಿಷಿಯಲ್ ಇಮ್ಯುನಿಟಿ ಕೂಡ ಸಿಗಬಹುದು ಅನ್ನುವ ಅವಕಾಶವೂ ಅದರಲ್ಲಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇವನ ಸರ್ಕಾರ ನಡೀತಿರೋದೇ ನೇತನ್ಯಾಹುದು ಇಡೀ ಪ್ಯಾಲೆಸ್ತೈನಿಯರ್ನ ವೆಸ್ಟ್ ಬ್ಯಾಂಕಿಂದ ಹಾಗೂ ಗಾಜಾದಿಂದ ಹೊರಗಾಕಿ ಇಡೀ ಪ್ಯಾಲೆಸ್ತೈನ್ನ ಇಸ್ರೇಲ್ ಮಾಡಬೇಕು ಅನ್ನೋಂಥ ಉಗ್ರ ಬಲಪಂಥೀಯವಾದಿಗಳು ಯಾರಿದ್ದಾರೆ ಅವರ ಬೆಂಬಲದಿಂದಲೇ ಈತನ ಸರ್ಕಾರ ನಡೀತಿರೋದು. ಇನ್ಫ್ಯಾಕ್ಟ್ ಈತ ಅಮೇರಿಕಾದ ಒತ್ತಡದ ಮೇರೆಗೆ 3 ಹಂತದ ಕದನ ವಿರಾಮಕ್ಕೆ ಇಸ್ರೇಲ್ ಒಪ್ಪರಿಗೆ ಆದ ತಕ್ಷಣ ಬೆನ್ ಗಿಯರ್ ಅನ್ನುವಂತಹ ಅತ್ಯಂತ ಉಗ್ರ ಬಲಪಂಥೀಯ ಹಾಗೂ ಗೃಹ ಮಂತ್ರಿ ಆಗಿದ್ದಂಥ ಮನುಷ್ಯ, ಮಿಲಿಟರಿ ಅಡ್ವೈಸ್ ಆಗಿದ್ದಂಥ ಮನುಷ್ಯ ರಾಜೀನಾಮೆ ಕೊಡ್ತಾರೆ. ರಾಜೀನಾಮೆ ಕೊಟ್ಟಿದ್ದ ಕಾರಣ ಏನಪ್ಪ ಅಂದರೆ ಈ ರೀತಿ ನಮಗೆ ಕದನ ವಿರಾಮವೇ ಆಗಬಾರ್ದು, ನೇರ ದಾಳಿ ಮಾಡಬೇಕು ಅಂತೇಳಿ. ಇವೆಲ್ಲ ಒತ್ತಡಗಳು ಕೂಡ ಒಳಗಡೆ ಜಾಸ್ತಿ ಆಗ್ತಿರುವಂಥ ಹೊತ್ತಿನಲ್ಲಿ ದಿಢೀರನೆ ಅಮೇರಿಕ ಜೊತೆ ಕೈಗೂಡಿಸಿ ಒಂದು ಘೋಷಣೆ ಮಾಡಿದ್ದೇನಪ್ಪ ಅಂದರೆ, ಅಮೇರಿಕನೂ ಕೂಡ ಏನು ಹೇಳುತ್ತೆ, 4ನೇ ವಾರ ಬರ್ತಿದ್ದಂಗೆ ಮೊದಲನೇದಾಗಿ ಟ್ರಂಪೇನೆ ಈ ಕದನ ವಿರಾಮ 2ನೇ ಹಂತದ ಕದನ ವಿರಾಮಕ್ಕೆ ಹೋಗುತ್ತೆ ಅಂತ ನನಗೆ ಭರವಸೆ ಇಲ್ಲ ಅಂತ ಹೇಳಿದ್ರು. ಮೊದಲನೇ ಕದನ ವಿರಾಮದ ಪ್ರಕಾರ 2ನೇ ಕದನ ವಿರಾಮದ ಅವಧಿ ಪ್ರಾರಂಭವಾಗಿ
ಇಸ್ರೇಲ್ ತನ್ನ ಎಲ್ಲ ಸೈನ್ಯವನ್ನು ಕೂಡ ಗಾಜಾದಿಂದ ಹೊರತೆಗೆದ ಮೇಲೆ ಉಳಿದ ಎಲ್ಲ ಒತ್ತೆಯಾಳುಗಳನ್ನು ಕೂಡ ಹಮಾಸ್ ಬಿಡುಗಡೆ ಮಾಡಬೇಕು ಅಂತ ಇದ್ದ ಷರತ್ತು. ಈಗ ಇದ್ದಕ್ಕಿದ್ದಾಗೆ ಅಮೆರಿಕ ಏನು ಹೇಳಕ್ಕೆ ಶುರು ಮಾಡ್ತು, ಅವೆಲ್ಲ ಇಲ್ಲ, ಮತ್ತೆ ಎರಡನೇ ಹಂತದ ಕದನ ವಿರಾಮಕ್ಕೆ ಮುಂಚೆನೆ ನೀವು ಎಲ್ಲ ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡಬೇಕು, ಇಲ್ಲ ಅಂದರೆ ಎರಡನೇ ಹಂತದ ಕದನ ವಿರಾಮಕ್ಕೆ ನಾವು ಹೋಗಕ್ಕೆ ಅಸಾಧ್ಯವಾಗುತ್ತೆ ಅನ್ನುವಂಥ ಮಾತನ್ನು ಫಸ್ಟ್ ಹೇಳಿದ್ದು ಟ್ರಂಪೇ. ಇನ್ಫ್ಯಾಕ್ಟ್ ಟ್ರಂಪ್ ಆಗಿ ಹೇಳೋದಕ್ಕೆ ಮುಂಚೆ ಮತ್ತೊಂದು ಕಡೆ ಇಸ್ರೇಲಿಗೆ ಗೊತ್ತಿಲ್ಲದಂತೆ ಹಮಾಸ್ ಜೊತೆ, ಹಮಾಸ್ನ ಒತ್ತೆಯಾಳುಗಳಲ್ಲಿ ಅಮೆರಿಕದ ಪ್ರಜೆಗಳು ಒಂದಿಬ್ಬರಿದ್ದಾರೆ, ಅವರನ್ನು ಮಾತ್ರ ಬಿಡುಗಡೆ ಮಾಡಿಬಿಡಿ ಅನ್ನುವಂತಹ ಒತ್ತಡವನ್ನು ಕೂಡ ಅವ್ರ ಮೇಲೆ ಇರಿದ್ರು. ಇನ್ಫ್ಯಾಕ್ಟ್ ಹಮಾಸ್ ಅವ್ರನ್ನ ಬಿಡುಗಡೆ ಕೂಡ ಮಾಡ್ತು. ಹಂಗೆ ನೋಡೋದಾದರೆ ಅಂದರೆ ಈ ಥರ ಒಟ್ಟಾರೆ ಸಂಚೇನಿತ್ತಪ್ಪ ಅಂದರೆ ಹಮಾಸು ಇಸ್ರೇಲ್ ಸರ್ಕಾರವನ್ನು ಮಾತುಕತೆಗೆ ಬಗ್ಗಿಸುವುದಕ್ಕೆ ಅದರ ಬಳಿ ಇದ್ದಂಥ ಒಂದು ಪ್ರಧಾನವಾದ ಆಯುಧ ಏನಪ್ಪ ಅಂದರೆ ಒತ್ತೆಯಾಳುಗಳು. ಒತ್ತೆಯಾಳುಗಳನ್ನು ಸಂಪೂರ್ಣವಾಗಿ ಬಿಡುಗಡೆ ಮಾಡ್ಕೊಂಡ್ಬಿಟ್ರೆ ಹಮಾಸ್ಗಾಗಲಿ ಪ್ಯಾಲೆಸ್ತೇನಿಯರಿಗಾಗಲಿ ಇಸ್ರೇಲು ಒಪ್ಪಂದಕ್ಕೆ ಬಂದು ಶಾಂತಿ ಮತ್ತು ಸಾರ್ವಭೌಮತೆಯನ್ನು ವಾಪಸ್ ಕೊಡುವುದಕ್ಕೆ ಯಾವುದೇ ರೀತಿಯಾದಂಥ ಲಿವರೇಜ್ ಇಲ್ಲ, ಯಾವುದೇ ರೀತಿಯ ಅವಕಾಶವೇ ಇಲ್ಲ. ಅವ್ರ ಜುಟ್ಟು ಇವ್ರ ಕೈನಲ್ಲಿ ಇರೋದೇ ಇಲ್ಲ. ಈಗ ಆ ಜುಟ್ಟಿರುವುದೇ ಈ ಒತ್ತೆಯಾಳುಗಳಿರುವ ಕಾರಣಕ್ಕಾಗಿ. ಹೀಗಾಗಿ ನೇತನ್ಯಾಹು ಮೊನ್ನೆ ಮಾಡಿರುವ ಭಾಷಣದಲ್ಲಿ ತುಂಬ ಸ್ಪಷ್ಟವಾಗಿ ಹೇಳಿರೋದೇನಪ್ಪ ಅಂದರೆ, ಮೊದಲನೇ ಹಂತದ ಕದನ ವಿರಾಮಕ್ಕೆ ನಾವು ಒಪ್ಕೊಂಡಿರೋದಕ್ಕೆ ಏಕೈಕ ಕಾರಣವೇ ಒತ್ತೆಯಾಳುಗಳನ್ನು ಪಡ್ಕೊಳ್ಳೋದು. 470 ದಿವಸ ನಾವು ಯುದ್ಧ ಮಾಡಿದ್ವಿ, ಒತ್ತೆಯಾಳುಗಳು ಬಿಡುಗಡೆ ಆಗಲಿಲ್ಲ. ಸರಿ, ಯುದ್ಧ ಅಲ್ಲ, ಕದನ ವಿರಾಮದ ರೂಪದಲ್ಲಾದರೂ ಕೂಡ ಒತ್ತೆಯಾಳುಗಳು ಪೂರ್ತಿ ಬಿಡುಗಡೆ ಆಗಿಬಿಟ್ರೆ ನಮ್ಮ ಯುದ್ಧಕ್ಕೆ ಪರೋಕ್ಷವಾದಂಥ ಜಯ ಸಿಕ್ಕಂಗಾಗುತ್ತೆ. ಆಗ ಇಡೀ ಗಾಜಾವನ್ನು, ಪ್ಯಾಲೆಸ್ತೇನನ್ನ ಕಗ್ಗೊಲೆ ಮಾಡುವುದಕ್ಕೆ ನಮಗೆ ಯಾವುದೇ ರೀತಿಯ ಅಡೆತಡೆ ಇರುವುದಿಲ್ಲ. ಹೀಗಾಗಿ ಏಕಕಾಲದಲ್ಲಿ ಈ ನೇತನ್ಯಾಹು ಹಾಗೂ ಟ್ರಂಪ್ ಇಬ್ಬರು ಜೊತೆಗೂಡಿ ಜಗತ್ತಿಗೆ ಮೋಸ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಮಾನವೀಯತೆಗೆ ದೊಡ್ಡ ಧಕ್ಕೆ ತಂದಿದ್ದಾರೆ. ಸ್ವಲ್ಪ ನೆನಪಿಸ್ಕೊಳ್ಳಿ, 20 ಲಕ್ಷದಷ್ಟು ಜನ ಕೇವಲ 2-3 ವಾರದ ಕೆಳಗಡೆ ತಮ್ಮ ತಮ್ಮ ಮನೆಗಳಿಗೆ ಮರಳಿರ್ತಾರೆ. ರಂಜಾನ್ ಟೈಮು, ನಿರಾಳವಾಗಿ ಬದುಕ್ಬೋದು ಅಂತಂದ್ಬಿಟ್ಟು ಇನ್ನೂ ಕಟ್ಕೊಳ್ತಿರೋ ಹೊತ್ತಿನಲ್ಲಿ ದಿಢೀರನೆ ಇನ್ನು ಮುಂದೆ ಕದನ ವಿರಾಮ ಇಲ್ಲ, ನೀವು 57 ಜನ ಉಳಿದವ್ರು ಯಾರಿದ್ದಾರೆ ಅವರೆಲ್ಲರನ್ನು ಬಿಡುಗಡೆ ಮಾಡಲಿಲ್ಲ ಅಂತಂದರೆ ಆಲ್ ದ ಹೆಲ್ ಲೆಟ್ ಲೂಸ್, ಅಂದರೆ ನೀವು ಕಂಡರಿಯದಂತಹ ಒಂದು ದೊಡ್ಡ ಆಕ್ರಮಣಕ್ಕೆ ಗುರಿಯಾಗ್ತೀರಿ ಅಂತಂದ್ಬಿಟ್ಟು ಎಚ್ಚರಿಕೆಯನ್ನು ಕೊಟ್ಟು ರಾತ್ರೋರಾತ್ರಿ ವೈಮಾನಿಕ ದಾಳಿ ಮಾಡಿ 400 ಜನರನ್ನು ಸಾಯಿಸ್ತಾರೆ ಅಂತಂದರೆ ಇದು ಎಂಥ ಅಮಾನವೀಯತೆ. ಅಂತಾರಾಷ್ಟ್ರೀಯ ಕಾನೂನು ಅಂತ ಒಂದಿದೆಯಾ ಈ ಜಗತ್ತಿನಲ್ಲಿ? ಹಾಗೆ ನೋಡೋದಾದರೆ ಅಂತಾರಾಷ್ಟ್ರೀಯ ಕೋರ್ಟಿನಲ್ಲಿ ನೇತನ್ಯಾಹು ಮಾಡಿರುವಂತಹ ಯುದ್ಧ ಅಪರಾಧಗಳಿಗಾಗಿ ಅದನ್ನು ಯುದ್ಧ ಅಪರಾಧಿ ಅಂತ ಘೋಷಣೆ ಮಾಡಲಾಗಿದೆ. ವಾಸ್ತವವಾಗಿ ಆತ ಅಂತಾರಾಷ್ಟ್ರೀಯ ಕೋರ್ಟಿನಲ್ಲಿ ಶಿಕ್ಷೆಗೊಳಪಟ್ಟು ಜೈಲಿನಲ್ಲಿರಬೇಕು, ಅಂತಾರಾಷ್ಟ್ರೀಯ ಜೈಲಿನಲ್ಲಿ. ಆದರೆ ಆತ ಪ್ರಧಾನಮಂತ್ರಿಯಾಗಿ ಮುಂದುವರಿತಾನೆ, ಅಮೆರಿಕ ಅದರ ಜೊತೆ ಕೈಗೂಡಿಸುತ್ತೆ. ಇಂಥ ಬರ್ಬರವಾದಂಥ ದಾಳಿಯಾದ ನಂತರದಲ್ಲಿ ವಿಶ್ವ ಏನು ಮಾಡ್ತಾ ಇದೆ? ಮೊನ್ನೆ ವಿಶ್ವಸಂಸ್ಥೆಯಲ್ಲಿ ಭದ್ರತಾ ಮಂಡಳಿಯ ಸಭೆ ನಡೆದಿದೆ. ಭದ್ರತಾ ಮಂಡಳಿಯಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ 5 ಜನ ಪರ್ಮನೆಂಟ್ ಸದಸ್ಯರು, ಪ್ರತಿಯೊಬ್ಬರಿಗೂ ಕೂಡ ವಿಟೋ ಪವರ್ ಇರುತ್ತೆ. ಉಳಿದವರು ಏನೇ ತೀರ್ಮಾನ ಮಾಡಿದ್ರು ಆ 5 ಜನರಲ್ಲಿ ಒಬ್ಬರು ಇಲ್ಲ, ಇದನ್ನು ಒಪ್ಪಿಗೆ ಇಲ್ಲ ಅಂದರೆ ಅದು ಜಾರಿ ಆಗೋದಿಲ್ಲ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ. ಅದರಲ್ಲಿ ಚೈನಾ, ರಷ್ಯಾ, ಅಮೆರಿಕ ಪ್ರಧಾನವಾಗಿ ಇಸ್ರೇಲ್ನ ಬೆಂಬಲಕ್ಕೆ ನಿಂತಿರುವಂಥದ್ದು, ಇಂಗ್ಲೆಂಡು, ಫ್ರಾನ್ಸು, ನಿಮಗೆ ಗೊತ್ತಿರೋ ವಿಷಯ. ಇದಲ್ಲದಿರ 10 ತಾತ್ಕಾಲಿಕ ಸದಸ್ಯರಿರ್ತಾರೆ. ಈ 15 ಜನರ ಭದ್ರತಾ ಮಂಡಳಿನಲ್ಲಿ ರಾತ್ರೋರಾತ್ರಿ ಕದನ ವಿರಾಮವನ್ನು ಇಡೀ ಜಗತ್ತಿನ ಎದುರಿಗೆ ನೇರ ಉಲ್ಲಂಘಿಸಿರುವಂತಹ ಇಸ್ರೇಲು, ಅದರ ಬೆಂಬಲಕ್ಕೆ ನಿಂತಿರುವ ಅಮೆರಿಕ, ತನಗೆ ಗೊತ್ತು ಅಂತ ಹೇಳುತ್ತೆ ಅಮೆರಿಕ, ವೈಟ್ ಹೌಸ್ಗೆ ಗೊತ್ತಿದ್ದೇ ದಾಳಿ ಮಾಡಿದ್ದಾರೆ. ಈಗಲಾದರೂ 57 ಕೈದಿಗಳನ್ನು ಬಿಟ್ಟುಬಿಡಿ, ಇಲ್ಲ ಅಂತಂದರೆ ಯುದ್ಧದ ಆಶಯಗಳನ್ನು ಪೂರೈಸುವುದಕ್ಕೆ ಯಾವ ಕ್ರಮ ತೆಗೆದುಕೊಳ್ಳುವುದಕ್ಕೂ ಕೂಡ ಇಸ್ರೇಲ್ ಸ್ವತಂತ್ರವಾಗಿದೆ ಅಂತಂದ್ಬಿಟ್ಟು ವೈಟ್ ಹೌಸ್, ಅಮೆರಿಕದ ಸರ್ಕಾರ ಹೇಳುತ್ತೆ ಅಂತಂದರೆ ಇವರಿಬ್ಬರು ಯುದ್ಧ ಅಪರಾಧಿಗಳೇ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ 15 ಜನರಲ್ಲಿ ಅಮೆರಿಕ ಒಂದು ಹೊರತುಪಡಿಸಿ 14 ಜನ ಇದರ ವಿರುದ್ಧ ಓಟ್ ಹಾಕ್ತಾರೆ. ಅಂದರೆ ಕೂಡಲೇ ಕದನ ವಿರಾಮ ಮರಳಬೇಕು, ಇಸ್ರೇಲ್ ಮಾಡಿದ ತಪ್ಪು ಅಂತೇಳಿ. ಆದರೆ ಅಮೆರಿಕ ಅದನ್ನು ವಿಟೋ ಮಾಡುತ್ತೆ, ಅದು ಜಾರಿ ಆಗೋದಿಲ್ಲ. ಏನಿದರ ಅರ್ಥ ಹಾಗಾದರೆ? ಇದರ ಒಟ್ಟಾರೆ ಉದ್ದೇಶ ಏನು? ಮೊದಲು ಟ್ರಂಪು ತಾನು ಕದನ ವಿರಾಮ ಮಾಡ್ತೀನಿ ಅಂತೇಳಿ ಆತನ ಒತ್ತಡಕ್ಕೇ ಜನವರಿ 19ರಿಂದ ಒಂದು 4 ವಾರ ಆದರೂ ಕೂಡ ಕದನ ವಿರಾಮ ಇದ್ದಿದ್ದು ನಿಜ. ಈಗ ಇದ್ದಕ್ಕಿದ್ದಾಗೆ ಹಿಂದಕ್ಕೆ ಹೋಗ್ತಿರೋದೇನು? ಏನಿದ್ರಿಂದಿರುವಂಥ ಉದ್ದೇಶ? ಇದರ ಲಾರ್ಜರ್ ಗೇಮ್ ಪ್ಲಾನ್ ಏನು? ವಿಷಯ ಸ್ಪಷ್ಟ. ಯುದ್ಧದ ಮೂಲಕ, ಯುದ್ಧದಲ್ಲಿ ಅವರು ಅಂಡರ್ಗ್ರೌಂಡಲ್ಲಿ ಇವುಗಳನ್ನೆಲ್ಲ ಬಚ್ಚಿಟ್ಟಿದ್ರು ಕೂಡ, ಇಡೀ ಗಾಜಾವನ್ನು ನೆಲಸಮ ಮಾಡಿದ್ರು ಕೂಡ, ಹಮಾಸ್ ಸಂಘಟನೆಯೇ ತಾನಾಗಿಯೇ ಒತ್ತೆಯಾಳುಗಳನ್ನು ಬಿಟ್ಟುಕೊಡದ ಹೊರತು
ಇಸ್ರೇಲ್ 470 ದಿನ ಯುದ್ಧ ಮಾಡಿದ್ರೂ ಕೂಡ ಒತ್ತೆಯಾಳುಗಳನ್ನು ವಾಪಸ್ ಪಡ್ಕೊಳ್ಳೋಕ್ಕೆ ಆಗಲಿಲ್ಲ. ಇದು ವಾಸ್ತವ ಪರಿಸ್ಥಿತಿ. ಇದು ಹಮಾಸ್ ಅನ್ನೋದು ಯಾರೋ ಒಂದು 10-20 ಸಾವಿರ ಜನ ಭಯೋತ್ಪಾದಕರ ಸಂಘಟನೆ ಅಲ್ಲ. ಅದಕ್ಕೆ ಇಡೀ ಒಂದು ರೀತಿಯಾದ ಒಂದು ನಿಷ್ಠೆ, ಒಂದು ಬದ್ಧತೆ, ತಾವು ಸಾರ್ವಭೌಮಿ ದೇಶವಾಗಬೇಕು ಅನ್ನೋ ಸ್ವಾತಂತ್ರ್ಯ ಹೋರಾಟದ ಪರಿಕಲ್ಪನೆ, ಜನಬೆಂಬಲ ಇವೆಲ್ಲವೂ ಇರೋದನ್ನು ಅದು ಸೂಚಿಸುತ್ತೆ. ಈಗ ಹಮಾಸು ತಮ್ಮನ್ನು ಆಡಿಸುವುದಕ್ಕೆ ಇರುವುದು ಒತ್ತೆಯಾಳುಗಳು ಮಾತ್ರ ಅಂತಾದಾಗ ಅಮೇರಿಕಾದ ಜೊತೆ ಮತ್ತೆ ಈಗ ಬಂದಾಗ ಅವರು ಬದುಕಕ್ಕಾಗದಿರುವಂಥ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿ, ಜೊತೆಗೆ ಏನು ಮಾಡಿದ್ದಾರೆ, ಈಗ ಕಳೆದ 4 ದಿನಗಳಿಂದ 600 ಟ್ರಕ್ಗಳಿರಲಿ ಒಂದು ಟ್ರಕ್ಕೂ ಬರದಂಗೆ ಮಾಡಿದ್ದಾರೆ. ಗಾಜಾದ ಮತ್ತೊಂದು ನಗರದಲ್ಲಿ ಕುಡಿಯುವ ನೀರಿಗೆ ಡಿಸ್ಯಾಲಿನೇಷನ್ ಪ್ಲಾಂಟ್ ಇತ್ತು. ಸಾಗರದ ನೀರನ್ನು ತಗೊಂಡು ಅದನ್ನು ಉಪ್ಪನ್ನು ತೆಗೆದಂಗೆ ಮಾಡಿ ಅದನ್ನು ಡಿಸ್ಯಾಲಿನೇಟ್ ಮಾಡಿ ಕುಡಿತಾ ಇದ್ರು. ಅದನ್ನು ಸಂಪೂರ್ಣವಾಗಿ ನಾಶ ಮಾಡಲಾಗಿದೆ. ವಿದ್ಯುತ್ ಸಂಪರ್ಕ ನಿಲ್ಲಿಸಲಾಗಿದೆ, ಆಹಾರ ನಿಲ್ಲಿಸಲಾಗಿದೆ, ಆಸ್ಪತ್ರೆಗಳನ್ನು ಧ್ವಂಸ ಮಾಡಲಾಗಿದೆ. ಅಂದರೆ ಗಾಜಾ ಅನ್ನುವಂತಹ ಒಂದು ದೊಡ್ಡ ಬಯಲು ಜೈಲಿನಲ್ಲಿ ಎಲ್ಲರನ್ನೂ ಇಟ್ಟು ವಿಮಾನದಿಂದ ಬಾಂಬ್ ಹಾಕ್ತಿದ್ದಾರೆ. ಇಲ್ಲ ಬಾಂಬಿಗೆ ಸಾಯಬೇಕು, ಇಲ್ಲ ಹಸಿವಿನಿಂದ ಸಾಯಬೇಕು. ವಿಶ್ವಸಂಸ್ಥೆಯ ಸ್ವತಂತ್ರ ಅಧ್ಯಯನದ ಪ್ರಕಾರ ಇವತ್ತು ಅಲ್ಲಿ ಉಳ್ಕೊಂಡಿರೋ 20 ಲಕ್ಷ ಗಾಜಾದ ಪ್ಯಾಲೆಸ್ತೀನಿಯರಲ್ಲಿ ಕನಿಷ್ಠ 10 ಲಕ್ಷ ಜನ ಪೌಷ್ಟಿಕಾಂಶ ಕೊರತೆಯಿಂದ ನರಳುತ್ತಿದ್ದಾರೆ. ಅದರಲ್ಲಿ 50% ಮಕ್ಕಳಾಗಿದ್ದಾರೆ. ಒಳ್ಳೆಯ ಕುಡಿಯೋ ನೀರು ಸಿಗ್ತಿಲ್ಲ. ಗಲೀಜು ನೀರುಗಳನ್ನ ಕುಡ್ಕೊಂಡು ಹಲವಾರು ಬಗೆಯ ಕರುಳಿನ ಕಾಯಿಲೆಗಳಿಗೆ ತುತ್ತಾಗಿದ್ದಾರೆ. ವಿಶ್ವಸಂಸ್ಥೆಯ ಒಂದು ಅಧ್ಯಯನದ ಪ್ರಕಾರವೇ ಒಂದು ಬಗೆಯ ಬರ ವ್ಯಾಪಿಸಿದೆ. ಅಲ್ಲಿ ಆಹಾರದ ಬರ, ನೀರಿನ ಬರ, ಔಷಧ ಬರ ವ್ಯಾಪಿಸಿದೆ. ಇಲ್ಲ ಬಾಂಬಿಂದ ಸಾಯ್ತಾರೆ, ಇಲ್ಲ ಹಸಿವಿನಿಂದ ತಾವೇ ಸತ್ತೋಗ್ತಾರೆ. ಇಂಥ ಒಂದು ಬಿಕ್ಕಟ್ಟನ್ನು ಏರ್ಪಡಿಸಿ ತಾವೇ ಬಿಟ್ಟೋಗ್ಬೇಕು ಗಾಜಾವನ್ನು. ಗಾಜಾದಲ್ಲಿ ಮಾತ್ರ ಅಲ್ಲ, ಇದೇ ಬಗೆಯ ದೊಡ್ಡ ಪ್ರಮಾಣವಾದಂಥ ದಾಳಿ ಕಳೆದ 2 ವಾರದಿಂದ ವೆಸ್ಟ್ ಬ್ಯಾಂಕ್ನಲ್ಲೂ ಶುರು ಮಾಡಿದ್ದಾರೆ. ವೆಸ್ಟ್ ಬ್ಯಾಂಕ್ನಲ್ಲಿ ಹಮಾಸ್ ಇಲ್ಲ. ವೆಸ್ಟ್ ಬ್ಯಾಂಕ್ನಲ್ಲಿ ಆ ರೀತಿ ನೋಡಿದ್ರೆ ಸುಮಾರು 30-40 ವರ್ಷಗಳಿಂದ ರೆಫ್ಯೂಜಿ ಕ್ಯಾಂಪ್ನಲ್ಲಿ ಪ್ಯಾಲೆಸ್ತೀನಿಯರ್ ಬದುಕಿದ್ದಾರೆ. ಅವರು ಹೊರಗಡೆ ಬರದಂತೆ ಗೋಡೆಗಳನ್ನು ಕಟ್ಕೊಂಡು ಅಪಾರ್ಥೈಡ್ ಒಂದು ಬಗೆಯ ವರ್ಣಭೇದವನ್ನು ಅಲ್ಲಿ ಆಚರಿಸ್ತಾ ಇದ್ದಾರೆ. ದಿಢೀರನೆ 1 ವಾರದ ಹಿಂದೆ 50,000ದಷ್ಟು ವೆಸ್ಟ್ ಬ್ಯಾಂಕ್ನಲ್ಲಿರೋ ಪ್ಯಾಲೆಸ್ತೀನರನ್ನ ಅವರಿರೋ ಪ್ರದೇಶದಿಂದ ಅವ್ರನ್ನ ಹೊರ ಹಾಕಲಾಗಿದೆ, ಬೀದಿಗೆ ತಳ್ಳಲಾಗಿದೆ. ಮತ್ತು ಸ್ಪಷ್ಟವಾದಂಥ ಒಂದು ಆದೇಶವನ್ನು ಕೊಡಲಾಗಿದೆ. ಎಲ್ಲ ರೆಫ್ಯೂಜಿ ಕ್ಯಾಂಪ್ಗಳಿಂದಲೂ ಕೂಡ ಪ್ಯಾಲೆಸ್ತೈನರನ್ನು ಹೊರಗಾಕ್ತೀವಿ. ಪ್ಯಾಲೆಸ್ತೈನರು ಎಲ್ಲಿದ್ದಾರೆ ಅಲ್ಲಿ ಇವ್ರು ಹೋಗ್ಬಿಟ್ಟು ಅವ್ರ ಜಮೀನನ್ನು ಕಿತ್ಕೊಂಡು ಕೊಂದು ಅವ್ರನ್ನ ಹೊರಗಾಕುವಂಥದ್ದು. ಒಟ್ಟಿನಲ್ಲಿ ವೆಸ್ಟ್ ಬ್ಯಾಂಕಿನಲ್ಲಿ, ಗಾಜಾದಲ್ಲಿ 2 ಕಡೆ ಪ್ಯಾಲೆಸ್ತೈನರು ಬದುಕಕ್ಕಾಗದಂಥ ಪರಿಸ್ಥಿತಿಯನ್ನು ಅತ್ಯಂತ ಘೋರವಾಗಿ, ಅಮಾನವೀಯವಾಗಿ, ಬರ್ಬರವಾಗಿ ಇಸ್ರೇಲ್ ಮತ್ತು ಅಮೇರಿಕ 2 ಒಟ್ಟಿಗೆ ಸೇರಿ ಮಾಡ್ತಾ ಇದೆ. ಜಗತ್ತು ಬಾಯಿ ಮುಚ್ಕೊಂಡು ನೋಡ್ತಾ ಇದೆ. ಒಂದು ಅಧ್ಯಯನದ ಪ್ರಕಾರ, ವರದಿಗಳ ಪ್ರಕಾರ ಇವರು ಏನು ಅನ್ಕೊಂಡಿದ್ರು, ಟ್ರಂಪು ಅಧ್ಯಕ್ಷನಾದ ಕೂಡಲೇ ಗಾಜಾದ, ಪ್ಯಾಲೆಸ್ತೈನ್ನ ಆಜುಬಾಜಿನಲ್ಲಿರುವ ಅರಬ್ ದೇಶಗಳಿಗೆ ಇವ್ರನ್ನೆಲ್ಲ ಎತ್ತಾಕ್ಬಿಡ್ಬೋದು. ಈಜಿಪ್ಟ್ಗೆ, ಜೋರ್ಡಾನ್ಗೆ, ಸೂಡಾನ್ಗೆ, ಬೇರೆ ಬೇರೆ ದೇಶಗಳಿಗೆ ಅವ್ರನ್ನ ಎತ್ತಾಕ್ಬಿಟ್ರೆ ಆಗ ಇಡೀ ಗಾಜಾ ಪಟ್ಟಿ ತನ್ನ ಕೈಗೆ ಸಿಗುತ್ತೆ ಅಂತೇಳಿ ಈಜಿಪ್ಟು, ಜೋರ್ಡಾನ್ ಜೊತೆ ಎಲ್ಲ ಮಾತುಕತೆ ಆಡೋಕ್ಕೆ ಶುರು ಮಾಡಿದ್ರು. ಆದರೆ ಇಡೀ ಅರಬ್ ದೇಶದಲ್ಲಿ ಪ್ಯಾಲೆಸ್ತೈನಿಯರ ಬಗ್ಗೆ ಇರುವ ಸೌಹಾರ್ದತೆ ಹಾಗೇನಾದರೂ ಮಾಡಿದ್ರೆ ಮರುಕ್ಷಣವೇ ಈಜಿಪ್ಟಿನ ಸರ್ಕಾರವೂ ಇರೋಲ್ಲ, ಜೋರ್ಡಾನ್ ಸರ್ಕಾರವೂ ಇರೋದಿಲ್ಲ. ಅಂಥ ದೊಡ್ಡ ರಾಜಕೀಯ ಬಿಕ್ಕಟ್ಟು ಸೃಷ್ಟಿಯಾಗುತ್ತೆ. ಈಗಾಗಲೇ ಇಲ್ಲಿರುವ ಅಧಿಕಾರಿಗಳು, ಸರ್ವಾಧಿಕಾರಿಗಳು, ಜೋರ್ಡಾನ್ನ ರಾಜ, ಈಜಿಪ್ಟ್ನ ಸರ್ವಾಧಿಕಾರಿಗಳು ಎಲ್ಲರೂ ಕೂಡ ಅಮೆರಿಕ ಜೊತೆಗೆ ಇದ್ದಾರೆ, ಇಸ್ರೇಲ್ಗೆ ಸಹಾಯ ಮಾಡ್ತಿದ್ದಾರೆ. ಆದರೆ ಬಹಿರಂಗವಾಗಿ ಅದನ್ನು ಮಾಡೋಕ್ಕಾಗಲ್ಲ. ಯಾಕಪ್ಪ ಅಂದರೆ ಈಜಿಪ್ಟಿನ ಜನತೆ, ಜೋರ್ಡಾನಿನ ಜನತೆ, ಇಡೀ ಅರಬ್ಬಿನಲ್ಲಿರುವ ಸಾಮಾನ್ಯ ಜನರು ಇಸ್ರೇಲಿನ ವಿರುದ್ಧ ಪ್ಯಾಲೆಸ್ತೈನರ ಪರವಾಗಿದ್ದಾರೆ. ಹೀಗಾಗಿ ಮತ್ತೆ ಇಡೀ ಪ್ಯಾಲೆಸ್ತೈನ್ ಜನರನ್ನ ಎತ್ತಂಗಡಿ ಮಾಡೋದಕ್ಕೆ ಏನಾದರೂ ಅವಕಾಶ ಮಾಡಿಕೊಟ್ಬಿಟ್ರೆ ತಮ್ಮ ತಮ್ಮ ದೇಶಗಳಲ್ಲೇ ಅರಾಜಕತೆ ಹುಟ್ಟುಬಿಡುತ್ತೆ. ಆ ಕಾರಣಕ್ಕಾಗಿ ಅದು ಸಾಧ್ಯವೇ ಇಲ್ಲ ಅಂತೇಳಿ ಸಾರಾಸಗಟು ನಿರಾಕರಿಸಿದ್ರು. ಅಷ್ಟು ಮಾತ್ರ ಅಲ್ಲ, ಅರಬ್ ದೇಶಗಳೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಗಾಜಾದ ಪುನರ್ ನಿರ್ಮಾಣದ ಬಗ್ಗೆ ತಮ್ಮದೇ ಆದಂಥ ಒಂದು ಪ್ರತ್ಯೇಕವಾದಂಥ ಸಲಹೆಯನ್ನಿಟ್ಟು ಗಾಜಾದ ಪ್ಯಾಲೆಸ್ತೈನಿಯರನ್ನ ಹೊರಗಡೆ ಹಾಕೋದಲ್ಲ, ಅವ್ರನ್ನೂ ಒಳಗೊಂಡು ಒಂದು 5-10 ವರ್ಷಗಳ ಯೋಜನೆಯನ್ನು ಇಟ್ಕೊಂಡು ಹೆಂಗೆ ಗಾಜಾವನ್ನು ಪುನರ್ ನಿರ್ಮಾಣ ಮಾಡ್ಬೋದು ಅಂತ ಒಂದು ಪರ್ಯಾಯ ಯೋಜನೆಯನ್ನು ಕೂಡ ಮುಂದಿಟ್ಟರು. ಅದನ್ನು ಮಾಡಲೇಬೇಕಾಗಿತ್ತು, ತಮ್ಮ ದೇಶಗಳಲ್ಲಿ ಅವರು ತಮ್ಮ ಅಧಿಕಾರವನ್ನು ಉಳಿಸ್ಕೊಳ್ಬೇಕು ಅಂತ ಆಗಿದ್ದರೆ. ಸೊ ಹೀಗಾಗಿ ಯಾವಾಗ ಟ್ರಂಪ್ನ ಮತ್ತು ನೇತನ್ಯಾಹುನ ಯೋಜನೆ ಗಾಜಾದಲ್ಲಿರುವ, ವೆಸ್ಟ್ ಬ್ಯಾಂಕ್ನಲ್ಲಿರುವ ಜನರನ್ನ ಅಕ್ಕಪಕ್ಕದ ದೇಶಗಳಿಗೆ ಎತ್ತಾಕ್ಬಿಡ್ಬೋದು ಅನ್ನೋದು ವಿಫಲ ಆಯಿತು, ಆಗ ಕಳೆದ 2 ವಾರದಿಂದ ಅವರು ಬಹಳ ಯೋಜಿತವಾಗಿ
ದೂರದ ಆಫ್ರಿಕಾದ ದೇಶಗಳಿಗೆ ಈ 20 ಲಕ್ಷ ಗಾಜಾಗಳನ್ನು ಹಾಗೂ ವೆಸ್ಟ್ ಬ್ಯಾಂಕಿನ ಒಂದು 50 ಲಕ್ಷ ಜನ ಪ್ಯಾಲೆಸ್ತೀನನ್ನ ಎತ್ತಾಕ್ಬಿಡ್ಬೋದಾ, ಬಲವಂತವಾಗಿ ತಗೊಂಡೋಗಿ ಅಲ್ಲಿ ಹಾಕಿ ಬಂದ್ಬಿಡ್ಬೋದಾ ಅಂತ ಯೋಜನೆ ನಡೆಸ್ತಿದ್ದಾರೆ. ವಿಶೇಷವಾಗಿ ಸೂಡಾನ್, ಸೊಮಾಲಿಯಾ ಮತ್ತು ಸೊಮಾಲಿಲ್ಯಾಂಡ್ ಆ ಭೂಪಟ ತಮ್ಮ ಪರದೆಯ ಮೇಲೆ ಬರುತ್ತೆ, ತಾವು ನೋಡ್ಬೋದು. ಗಾಜಾದಿಂದ ಬಹುದೂರ ಇರುವ ಸೂಡಾನ್, ಸೊಮಾಲಿಲ್ಯಾಂಡ್ ಮತ್ತು ಸೊಮಾಲಿಯಾ ಈ 3 ದೇಶಗಳಿಗೆ ಅವ್ರನ್ನ ಇಡೀ ಪ್ಯಾಲೆಸ್ತೀನನ್ನ ಎತ್ತಾಕುವ ಯೋಜನೆಯನ್ನು ಮಾಡ್ತಿದ್ದಾರೆ. ನಿಮಗೆ ಗೊತ್ತಿದೆ, ಸೂಡಾನ್ ಈ 3 ದೇಶಗಳು ಕೂಡ ಅಮೆರಿಕದಿಂದ ಉಪಕೃತ ದೇಶಗಳೇ ಆಗಿದ್ದರೂ ಕೂಡ ಈಗಾಗಲೇ ಈ 3 ದೇಶಗಳಲ್ಲೂ ಅಪಾರ ಆಂತರಿಕ ಬಿಕ್ಕಟ್ಟಿದೆ. ಅವರದೇ ದೇಶಗಳಲ್ಲಿ ಬೇರೆ ಬೇರೆ ಸಮುದಾಯಗಳ ನಡುವೆ ನಿರಂತರವಾದಂಥ ಸಶಸ್ತ್ರ ಸಂಘರ್ಷ ಇದೆ. ಶಾಂತಿ ಅನ್ನೋದೇ ಇಲ್ಲ ಅಲ್ಲಿ. ಒಂದು ಸರ್ಕಾರದ ವಿರುದ್ಧ ಮತ್ತೊಂದು ದೇಶ ಸಹಾಯ ಮಾಡ್ತಾ, ಅಮೆರಿಕ ಆಡಳಿತಾರೂಢ ಸರ್ಕಾರಗಳಿಗೆ ಸಹಾಯ ಮಾಡ್ತಾ, ನಮ್ಮ ಸಹಾಯ ಮುಂದುವರಿಬೇಕು ಅಂತಂದರೆ ನೀವು ಈ ಯೋಜನೆ ಒಪ್ಪಬೇಕು ಅನ್ನೋ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ. ಅಂದರೆ ಪ್ಯಾಲೆಸ್ತೀನಿಯರನ್ನ ಇವರು ಏನು ಭಾವಿಸಿದ್ದಾರೆ? ಮೂಲಭೂತವಾಗಿ ಪ್ಯಾಲೆಸ್ತೀನಿಯರು ಬದುಕಿದ್ದಂಥ ದೇಶ. 2ನೇ ಮಹಾಯುದ್ಧದಲ್ಲಿ ಮತ್ತು ಅದಕ್ಕೂ ಮುಂಚೆ ಕಂಡ ಕಡೆ ಯಹೂದಿಗಳಿಗೆ ಕ್ರಿಶ್ಚಿಯನ್ನರು, ವಿಶೇಷವಾಗಿ ಕ್ರಿಶ್ಚಿಯನ್ ಮೂಲಭೂತವಾದಿಗಳು ಕೊಡ್ತಿದ್ದಂಥ ಕಿರುಕುಳಕ್ಕೆ ತಡಿಲಿಕ್ಕೆ ಆಗದಿರ ತಮ್ಮದೇ ಆದಂಥ ಒಂದು ದೈವಿಕ ದೇಶ ಇಸ್ರೇಲ್ ಅಂದರೆ ಆ ಥರ ದೇವರ ದೇಶ, ಆ ಥರದ್ದೊಂದು ಕಟ್ಕೋಬೇಕು ಅಂತ ಅವ್ರು ಯೋಚನೆ ಮಾಡಿದಾಗ ಅವ್ರು ಫಸ್ಟು ಕೂಡ ಅವ್ರು ಯೋಚನೆ ಮಾಡಿದ್ದು ಪ್ಯಾಲೆಸ್ತೈನ್ ಅಲ್ಲ. ಅವರು ಅಮೇರಿಕದ ಆರಿಜೋನಾವನ್ನು, ಮೆಡಗಾಸ್ಕರ್ನ ಮೊದಲು ಯೋಚನೆ ಮಾಡಿದ್ದು. ಆದರೆ 2ನೇ ಮಹಾಯುದ್ಧದಲ್ಲಿ ಹಿಟ್ಲರ್ ಯಹೂದಿಗಳನ್ನು 60 ಲಕ್ಷ ಜನರನ್ನು ಕೊಂದಾಗ, ಆಗ ಯಾವುದಾದ್ರೂ ತುರ್ತಾಗಿ ಪ್ರದೇಶ ಬೇಕು ಅಂದಾಗ ಪ್ಯಾಲೆಸ್ತೈನ್ನ ಆಳ್ವಿಕೆಯನ್ನು ತನ್ನ ಕೈನಲ್ಲಿ ಇಟ್ಕೊಂಡು ನಿಂತ ಅಲ್ಲಿ ಪ್ಯಾಲೆಸ್ತೈನರ ಅಭಿಪ್ರಾಯವನ್ನೇ ಕೇಳದೆ ಅಲ್ಲಿ ಬಂದು ನೆಲೆಸೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. 1917ರಿಂದ ಶುರುವಾದಂಥ ಹಾಗೂ 40ರಿಂದ ತೀವ್ರಗತಿನಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಯಹೂದಿಗಳು ಬರ್ತಾ ಒಟ್ಟಾರೆ ಮೂಲ ಪ್ಯಾಲೆಸ್ತೈನರು 70% ಇದ್ದರೆ 30% ಯಹೂದಿಗಳಾಗೋಗ್ತಾರೆ. ಅಂದರೆ ಆಗಲೂ ಕೂಡ ಮೂಲ ಪ್ಯಾಲೆಸ್ತೈನರು ನೀವು ಬರಬೇಡಿ ಅಂತೇನು ಹೇಳಿಲ್ಲ, ಒಟ್ಟುಗೂಡಿ ಒಂದು ರಾಷ್ಟ್ರವಾಗಿ ಬದುಕೋಣ ಅಂತಂದರೆ ಇಲ್ಲ, ನಾವು ನಮ್ಮದೇ ರಾಷ್ಟ್ರ ಕಟ್ಕೋತೀವಿ, ನಾವು ನಮ್ಮದೇ ರಾಷ್ಟ್ರ ಕಟ್ಕೋಬೇಕು ಅಂತಂದರೆ ನಮಗೆ 80% ಭೂಭಾಗ ಬೇಕು ಮತ್ತು 80% ಜನರು ಯಹೂದಿಗಳೇ ಆಗಿರಬೇಕು ಅನ್ನುವಂತಹ ಪಕ್ಕಾ ಯಹೂದಿ ದುರಭಿಮಾನಿ ಯೋಜನೆಯನ್ನು ಮುಂದಿಡ್ತಾರೆ. ಅದಕ್ಕೆ ಬ್ರಿಟನ್ನು, ಅಮೇರಿಕ ಎಲ್ಲ ಯುದ್ಧ ನಂತರವೂ ಕೂಡ ಬೆಂಬಲಿಸ್ತಾರೆ. ಅವರ ಬೆಂಬಲದೊಂದಿಗೇ 1948ರಿಂದಲೇ ಆಸುಪಾಸಿನಲ್ಲಿದ್ದಂಥ ಎಲ್ಲ ಪ್ಯಾಲೆಸ್ತೈನಿಯ ಹಳ್ಳಿಗಳ ಮೇಲೆ, ನಗರಗಳ ಮೇಲೆ ದಾಳಿ ಮಾಡಿ ಅವ್ರನ್ನ ಆಚೆಗಟ್ಟಿ, ಯಾಕಂದರೆ ವಿಶ್ವಸಂಸ್ಥೆ ಯೋಜನೆ ಅವ್ರಿಗೊಂದು 55% ಭೂಭಾಗವನ್ನು ಕೊಟ್ಟಿರ್ತಾರೆ. 55% ನಮ್ಗೆ 80% ಭೂಭಾಗ ಬೇಕು ಅಂತೇಳಿ ಯುದ್ಧವನ್ನು ಮಾಡ್ತಾ ಇಡೀ ಪ್ಯಾಲೆಸ್ತೈನ್ ಆಕ್ರಮಣ ಮಾಡೋಕ್ಕೆ ಹೊರಟಿದ್ದಾರೆ. ಇವತ್ತು ಇಲ್ಲಿಗೆ ಬಂದು ನಿಂತಿದೆ. ಅಂದರೆ ಅವರು ಅಲ್ಲಿ ಬಂದು ಸಹಜೀವನ ಮಾಡ್ದಿರ ಆಕ್ರಮಣ ಮಾಡಿ ಮೂಲ ನಿವಾಸಿಗಳನ್ನ ಹೊರಗಟ್ಟಿ ಮಾಡಬಾರದ ಹಿಂಸಾಚಾರವನ್ನು ಮಾಡಿ ಈಗ ಇಡೀ ಎಲ್ಲ ಮೂಲ ನಿವಾಸಿಗಳನ್ನು ಕೂಡ ಪ್ಯಾಲೆಸ್ತೈನಿಂದ ಹೊರಗಾಕಿ ತಾವುದೇ ಆದಂಥ ಪ್ಯಾಲೆಸ್ತೈನ್ ರಾಷ್ಟ್ರ ಒಂದು ಯಹೂದಿ ರಾಷ್ಟ್ರ ಕಟ್ಕೋಬೇಕು. ಈಗಾಗಲೇ ಯಹೂದಿ ದೇಶ ಇದೆ, ಇಡೀ ಎಲ್ಲ ಪ್ಯಾಲೆಸ್ತೈನನ್ನು ಕೂಡ ಇಸ್ರೇಲ್ ಅಂತಲೇ ಘೋಷಿಸಬೇಕು ಅಂತ ಹೊರಟಿದ್ರೆ ಒಂದು ಮಾನವೀಯತೆ ಅಂತ ಈ ಜಗತ್ತಿನಲ್ಲಿದೆಯಾ? ಅಂತಾರಾಷ್ಟ್ರೀಯ ಕಾನೂನು ಅಂತ ಈ ದೇಶದಲ್ಲಿದೆಯಾ? ಅಮೇರಿಕ, ಈ ಇಡೀ ಯುರೋಪ್, ಇವನ್ನೆಲ್ಲ ನಾಗರಿಕ ರಾಷ್ಟ್ರ ಅನ್ನೋದಕ್ಕೆ ಸಾಧ್ಯವ? ಇವರ ಅಂತಿಮ ಉದ್ದೇಶ ಅರಬ್ ರಾಷ್ಟ್ರಗಳು ಒಪ್ಪಿಲ್ಲ ಅಂತ ಆಫ್ರಿಕಾಗಾದರೂ ಎತ್ತಾಕಬೇಕು ಮತ್ತು 2 ಕಡೆ ವೆಸ್ಟ್ ಬ್ಯಾಂಕು ಮತ್ತು ಗಾಜಾ 2 ಕಡೆ ಬದುಕಕ್ಕಾಗದಿರುವಂಥ ಪರಿಸ್ಥಿತಿಯನ್ನು ನಿರ್ಮಿಸ್ಬಿಡಬೇಕು. ಕನ್ನಡದಲ್ಲಿ ಒಂದು ಗಾದೆ ಇದೆ, ಹೊಗೆ ನಿಕ್ಕಿ ಹೊರದಬ್ಬುವುದು. ನೀವು ಮನೇಲಿ ಇರೋಕ್ಕೆ ಆಗಲ್ಲ, ಮನೇಲಿ ತುಂಬ ಹೊಗೆ ತುಂಬಿಟ್ರೆ ಮನೇಲಿ ಇರೋಕ್ಕೆ ಆಗಲ್ಲ, ಹೊರಗಡೆ ಬರ್ತೀರಿ. ಇವರು ಬಾಂಬುಗಳು ಹಾಕಿ, ಬಾಂಬಿನ ಹೊಗೆಯನ್ನು ಹಾಕಿ ಒಂದು ಹೆಣಗಳಾಗಬೇಕು, ಬದುಕಬೇಕು ಅಂತಂದರೆ ಪ್ಯಾಲೆಸ್ತೈನ್ ಬಿಟ್ಟು ಹೋಗಬೇಕು ಅನ್ನುವಂತಹ ಒಂದು ಒತ್ತಡವನ್ನು ನಿರ್ಮಾಣ ಮಾಡುವಂಥ ಅತ್ಯಂತ ಬರ್ಬರ, ಅನಾಗರಿಕ, ಸಾಮ್ರಾಜ್ಯಶಾಹಿಯಾದಂಥ ಯೋಜನೆಯನ್ನು ಮುಂದುವರಿಸ್ತಿದ್ದಾರೆ. ಒಂದು ನಾಗರಿಕ ದೇಶ, ಒಂದು ಅಂತಾರಾಷ್ಟ್ರೀಯ ಸಮುದಾಯ ಇದನ್ನು ಕೂಡಲೇ ನಿಲ್ಲಿಸಬೇಕು. ನಮ್ಮ ದೇಶ ಭಾರತ ಮೊದಲಿಂದಲೂ ಕೂಡ ಪ್ಯಾಲೆಸ್ತೈನಿಗಾಗ್ತಿರುವಂಥ ಅನ್ಯಾಯದ ವಿರುದ್ಧ ಸೌಹಾರ್ದತೆಯನ್ನು ವ್ಯಕ್ತಪಡಿಸ್ತಾ ಬಂದಿತ್ತು. ರಾಜಕಾರಣಿಗಳು ಗುಪ್ತವಾಗಿ ಅವ್ರ ಜೊತೆ ಸಂಬಂಧವನ್ನು 1948ರಿಂದಲೂ ಕೂಡ ಕಾಪಾಡ್ಕೊಂಡು ಬಂದಿದ್ದರೂ ಕೂಡ ಸಾರ್ವಜನಿಕ ಅಭಿಪ್ರಾಯ ಅನ್ಯಾಯದ ವಿರುದ್ಧವೇ ಇತ್ತು. ಆದರೆ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದಾದ ಮೇಲೆ ಈ ವಿದೇಶಾಂಗ ನೀತಿನಲ್ಲೂ ಸಂಪೂರ್ಣವಾಗಿ ಬದಲಾವಣೆ ಬಂದು ಇಸ್ರೇಲಿನ ಮಾದರಿಯನ್ನೇ ತನ್ನ ದೇಶದೊಳಗೂ ಕೂಡ ಮುಸ್ಲಿಮರನ್ನು ಹಾಗೂ ಭಿನ್ನಮತವನ್ನು ಬಗ್ಗುಬಡಿಯೋಕ್ಕೆ, ಯಾಕಂದರೆ ಪೆಗಾಸಸ್ ಅಂತೇಳಿ ಜನರ ಮೇಲೆ ಬೇಹುಗಾರಿಕೆ ಮಾಡುವಂಥ ತಂತ್ರಜ್ಞಾನ ಮೋದಿ ತಂದದ್ದು 2017ರಲ್ಲಿ ಆತ ಭೇಟಿ ಮಾಡೋಕ್ಕೆ ಹೋದಾಗ ಇಸ್ರೇಲ್ನಲ್ಲಿ ನೇತನ್ಯಾಹುಗಳನ್ನ. ಈಗ ಮೊನ್ನೆ ಮಿಕ್ಕಿದ್ದೆಲ್ಲ ಬಿಟ್ಟಾಕ್ಬೋಣ. ಇಸ್ರೇಲು ಯುದ್ಧ ಶುರು ಮಾಡಿದಾಗ
3-4 ಸತಿ ವಿಶ್ವಸಂಸ್ಥೆಯಲ್ಲಿ ಇದರ ಬಗ್ಗೆ ಬಂದರೂ ಕೂಡ ಭಾರತ ಇಸ್ರೇಲ್ನ ದಾಳಿಯನ್ನು ಖಂಡಿಸಲೇ ಇಲ್ಲ. ಕೊನೆಗೆ 2024 ನವೆಂಬರ್-ಡಿಸೆಂಬರ್ ಹೊತ್ತಿಗೆ ದ್ವಿರಾಷ್ಟ್ರ ಸಿದ್ಧಾಂತವನ್ನು ನಾವು ಒಪ್ತೀವಿ, ಇಸ್ರೇಲ್ ದಾಳಿಯನ್ನು ನಿಲ್ಲಿಸಬೇಕು, ಯಾಕಂದರೆ ಅಮೆರಿಕ ನಿಧಾನಕ್ಕೆ ಟ್ರಂಪ್ನ ಒತ್ತಡಕ್ಕೆ ಮಣಿದು ಸೀಸ್ಫೈರ್ ಆಗುತ್ತೆ ಅಂತ ಗೊತ್ತಾಗ ತಾನು ಕೂಡ ಮಾತು ಬದಲಾಯಿಸಿದ್ ಬಿಟ್ರೆ ಮೋದಿ ಒಂದು ತಾತ್ವಿಕ ಮಾನವೀಯತೆಯ ಆಧಾರದ ಮೇಲೆ ನಿಲುವು ತಗೊಳ್ಳಿಲ್ಲ. ನಿನ್ನೆ ಈ ರೀತಿ ಮತ್ತೆ ಕದನ ವಿರಾಮೆಯನ್ನು ಕುಲ್ಲ ಇಸ್ರೇಲ್ ಉಲ್ಲಂಘಿಸಿದೆ. ಇದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಈ ಕದನ ವಿರಾಮವನ್ನು ಕೊಟ್ಟ ಮಾತನ್ನು ಸಂಪೂರ್ಣವಾಗಿ ಭ್ರಷ್ಟ ಮಾಡಿದ್ದು, ಉಲ್ಲಂಘಿಸಿರೋದು ಜಗತ್ತೇ ನೋಡ್ತಿರೋ ಹಾಗೆ ಇಸ್ರೇಲ್. ಒಂದು ನಿರ್ಲಿಪ್ತವಾದಂಥ ರಾಷ್ಟ್ರ, ಶಾಂತಿಯನ್ನು ನ್ಯಾಯವನ್ನು ಎತ್ತಿ ಹಿಡಿಯುವ ರಾಷ್ಟ್ರ ಏನು ಮಾಡಬೇಕು? ಖಂಡಿಸಬೇಕು ಇಸ್ರೇಲ್ನ. ಆದರೆ ಭಾರತದ ವಿದೇಶಾಂಗ ಸಚಿವಾಲಯ ಮೊನ್ನೆ ಹೇಳಿಕೆ ಕೊಟ್ಟಿದೆ, ಅಲ್ಲಾಗ್ತಿರೋ ಅನ್ಯಾಯದ ಬಗ್ಗೆ ನಮ್ಮ ಮನಸ್ಸು ಮಮ್ಮೂಲ ಮರುಗುತ್ತೆ, ಅವ್ರಿಗೆ ಆಹಾರ ಔಷಧಿ ಉಪಚಾರಗಳನ್ನು ಕೊಡಬೇಕು ಇತ್ಯಾದಿಗಳನ್ನು ಹೇಳಿದ್ದಾರೆ. ಬಿಟ್ಟರೆ ಇಸ್ರೇಲ್ ಮಾಡಿದ ದಾಳಿ ತಪ್ಪು, ಕದನ ವಿರಾಮವನ್ನು ಇಸ್ರೇಲ್ ಉಲ್ಲಂಘಿಸಿದ ತಪ್ಪು ಅನ್ನೋ ಒಂದು ಮಾತು ಹೇಳಿಲ್ಲ. ಅಂದರೆ ಪ್ಯಾಲೆಸ್ತೇನರಿಗೆ ಗಾಜಾದಲ್ಲಿ ಏನು ಅನ್ಯಾಯ ಆಗ್ತಿದೆ ಅದಕ್ಕೆ ಭಾರತವನ್ನು ನಿಮ್ಮನ್ನು ಕೂಡ ಭಾಗಿಗಳನ್ನಾಗಿ ಮೋದಿ ಸರ್ಕಾರ ಮಾಡ್ತಾ ಇದೆ. ಈ ಅನ್ಯಾಯವನ್ನು ನೋಡ್ತಾ ನಿಂತರೆ ಅದು ಅಲ್ಲೆಲ್ಲೋ ನಡೀತಿರೋ ಅನ್ಯಾಯ ಅಲ್ಲ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಇಡೀ ಇಸ್ರೇಲು ಇವತ್ತು ಮತ್ತೆ ಆರ್ಥಿಕತೆ ಕಂಗೆಟ್ಟೋಗಿರೋ ಸಂದರ್ಭದಲ್ಲಿ ಪ್ಯಾಲೆಸ್ತೈನರು ಬದಲಲ್ಲಿ ಕೆಲಸ ಮಾಡ್ತಿದ್ರು. ಪ್ಯಾಲೆಸ್ತೈನನ್ನು ಹೊರಗೆ ಹಾಕಿದ ಮೇಲೆ ಜಗತ್ತಿನ ಎಲ್ಲ ದೇಶಗಳು ಕೂಡ ಇಸ್ರೇಲ್ಗೆ ಹೋಗಬೇಡಿ, ಅದು ಯುದ್ಧ ಸಿಕ್ತ ಪ್ರದೇಶ ಅಂತ ಹೇಳಿದ್ರೆ ಭಾರತದ ಮೋದಿ ಸರ್ಕಾರ ಇಲ್ಲಿದ್ದಂಥ ಕಾರ್ಮಿಕರನ್ನ ಅವ್ರಿಗೆ ಹೋಗ್ಬಿಟ್ಟು ಕೆಲಸ ಮಾಡಕ್ಕೆ ಕಳಿಸಿ ಅವರನ್ನು ಕೂಡ ಯುದ್ಧಕ್ಕೆ ಬಲಿಪಶುಗಳನ್ನಾಗಿ ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಆದ್ದರಿಂದ ಒಂದು ಜಾಗತಿಕವಾದಂಥ ಈ ಕಾಲಘಟ್ಟದಲ್ಲಿ ಈ ಅನ್ಯಾಯ ಅಲ್ಲಿಗೆ ನಿಲ್ಲೋದಿಲ್ಲ. ಅಮೇರಿಕಾದ ಟ್ರಂಪು, ಇಸ್ರೇಲಿನ ನೇತನ್ಯಾಹು, ಇಲ್ಲಿ ಭಾರತದ ಮೋದಿ, 3 ಜನ ಒಂದೇ ರೀತಿಯಾದಂಥ ಸಿದ್ಧಾಂತದವರು ದುರ್ಬಲ ಮೇಲೆ ದಾಳಿಯನ್ನು ಮಾಡಿ ಬಲಿಷ್ಠರ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡುವುದು, ಅದಕ್ಕೆ ತಮ್ಮ ದೇಶಕ್ಕೆ ಪೂರಕವಾದಂಥ ತಮ್ಮ ಶ್ರೇಷ್ಠತಾ ಸಿದ್ಧಾಂತ, ಇಲ್ಲಿ ಹಿಂದುತ್ವ, ಅಲ್ಲಿ ಬಿಳಿಯ ಶ್ರೇಷ್ಠತಾ ಸಿದ್ಧಾಂತ, ಮತ್ತು ಎಲ್ಲರೂ ಕೂಡ ಯಾವ ಕಾರಣಕ್ಕೂ ಕೂಡ ದುರ್ಬಲರ ಪರವಾಗಿ, ಅಲ್ಲಿ ಆ್ಯಂಟಿ ವೋಕ್ ಅಂತಾರೆ, ಇಲ್ಲಿ ಲಿಬರಲೈಸೇಷನ್ ಅಂತಾರೆ, ಈ ಥರ ಸಿದ್ಧಾಂತಗಳನ್ನೇ ತರ್ತಿರೋರಾಗ್ತಿದ್ದಾರೆ. ಹೀಗಾಗಿ ಇದನ್ನು ವಿರೋಧಿಸುವುದರಲ್ಲೇ ಜಗತ್ತಿನ ಮಾನವೀಯತೆ ಉಳಿಯುತ್ತೆ. ನಮ್ಮ ಸರ್ಕಾರದ ಮೇಲೆ, ಮೋದಿ ಸರ್ಕಾರದ ಮೇಲೆ ನಾವೆಲ್ಲರೂ ಕೂಡ ಕೂಡಲೇ ಭಾರತ ಸರ್ಕಾರ ಇಸ್ರೇಲ್ನ ಈ ದಾಳಿಯನ್ನು ಖಂಡಿಸಬೇಕು ಅಂತೇಳಿ, ಅಷ್ಟು ಮಾತ್ರ ಅಲ್ಲ, ಇಸ್ರೇಲಿನ ಜೊತೆ ಭಾರತದ ಸರ್ಕಾರ ಮತ್ತು ನಾಗರಿಕ ಸಮಾಜ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಇಟ್ಟುಕೊಂಡಿರುವಂತಹ ಅಧಿಕೃತ ಸಂಬಂಧಗಳೆಲ್ಲವನ್ನು ಕೂಡ ಕಳೆದಾಕ್ಕೊಳ್ಬೇಕು. ಅದು ವ್ಯಾವಹಾರಿಕವಾಗಿರಲಿ, ಆರ್ಥಿಕ ರೀತಿಯಲ್ಲಿರ್ಬೋದು, ಸಾಂಸ್ಕೃತಿಕವಾಗಿರ್ಬೋದು. ಅಲ್ಲಿರೋ ಸಾಮಾನ್ಯ ಜನರ ಜೊತೆ ಬೇರೆ, ಆದರೆ ಸರ್ಕಾರದ ಪ್ರತಿನಿಧಿಗಳ ಜೊತೆ, ಸರ್ಕಾರಿ ಸಂಸ್ಥೆಗಳ ಜೊತೆ ಇರುವ ಎಲ್ಲ ಸಂಬಂಧಗಳು ಕೂಡ ರದ್ದು ಮಾಡಲೇಬೇಕು. ಅದು ಕರ್ನಾಟಕ ಸರ್ಕಾರಕ್ಕೂ ಕೂಡ ಅನ್ವಯಿಸುತ್ತೆ. ಯಾಕಂದರೆ ಕಾಂಗ್ರೆಸ್ ಸರ್ಕಾರವೂ ಕೂಡ ಇಸ್ರೇಲಿನ ಜೊತೆ ಅಧಿಕೃತವಾದಂಥ ಸಂಬಂಧಗಳನ್ನು, ಡಿ ಕೆ ಶಿವಕುಮಾರ್ ಅವರು ಕೂಡ ಹೋಗಿದ್ರ ಬಗ್ಗೆ ನಾವೊಂದು ಎಪಿಸೋಡ್ ಮಾಡಿದ್ವಿ. ಕರ್ನಾಟಕದ ವಿಶ್ವವಿದ್ಯಾಲಯಗಳು, ಕರ್ನಾಟಕದ ಕಾಲೇಜುಗಳು, ಕರ್ನಾಟಕದ ಸಾಂಸ್ಕೃತಿಕ ಲೋಕ, ಕರ್ನಾಟಕ ಸರ್ಕಾರವು ಕೂಡ ಯಾವ ಕಾರಣಕ್ಕೂ ಇಸ್ರೇಲಿನ ಜೊತೆ ಈ ಸಂಬಂಧಗಳನ್ನ ಇಟ್ಕೋಬಾರ್ದು. ಭಾರತ ಸರ್ಕಾರ ಆರ್ಥಿಕವಾದಂಥ ಎಲ್ಲ ಸಂಬಂಧಗಳನ್ನು ರದ್ದು ಮಾಡಬೇಕು, ರಾಜತಾಂತ್ರಿಕ ಸಂಬಂಧವನ್ನು ಕೂಡ ನಿಷೇಧಿಸಬೇಕು. ಹಾಗೂ ಇಡೀ ಜಾಗತಿಕ ಸಮುದಾಯ ಆ ತರಹದ ಒಂದು ನೈತಿಕ ತಾಕತ್ತನ್ನು ತೋರಿಸಿರುವುದು ಸೌತ್ ಆಫ್ರಿಕಾ. ಹಂಗೆ ನೋಡೋದಾದರೆ ಸೌತ್ ಆಫ್ರಿಕಾ, ಕೊಲಂಬಿಯಾ, ಕ್ಯೂಬಾ, ಸಣ್ಣ ಪುಟ್ಟ ರಾಷ್ಟ್ರಗಳು ಇಸ್ರೇಲ್ ಜೊತೆ ತಮ್ಮ ರಾಜತಾಂತ್ರಿಕ ಸಂಬಂಧವನ್ನು ಸಂಪೂರ್ಣವಾಗಿ ರದ್ದು ಮಾಡಿದವೆ. ಉಳಿದ ಎಲ್ಲ ಬಲಿಷ್ಠ ದೇಶಗಳು ಬರೀ ಖಂಡನ ಹೇಳಿಕೆಯೂ ಕೊಡ್ತಿಲ್ಲ, ಬರೀ ಇದು ತಪ್ಪು ಅಂತ ಮೃದುವಾದ ಮಾತುಗಳನ್ನು ನಿಲ್ಲಿಸ್ತಿದ್ದಾವೆ. ಯಾವ ರೀತಿ ಸೌತ್ ಆಫ್ರಿಕಾದಲ್ಲಿ ವರ್ಣಭೇದಿಯ ನೀತಿ ವಿರುದ್ಧ ಇಡೀ ಅಂತಾರಾಷ್ಟ್ರೀಯ ಸಮುದಾಯ ರಾಜತಾಂತ್ರಿಕ ನಿಷೇಧವನ್ನು ಹೇರ್ತೋ, ಬಹಿಷ್ಕಾರ ಮಾಡ್ತೋ, ಅದೇ ರೀತಿ ಇಸ್ರೇಲ್ನೂ ಕೂಡ ಬಹಿಷ್ಕಾರ ಮಾಡಿ ಒಂದೇ ಒಂದು ದಿನ ಅಮೇರಿಕಾದ ಸಹಾಯ ನಿಂತರೂ ಕೂಡ ಇಸ್ರೇಲ್ ತನ್ನ ಯುದ್ಧವನ್ನು ಮುಂದುವರ್ಸೋಕ್ಕಾಗೋದಿಲ್ಲ. ತುಂಬ ಸ್ಪಷ್ಟ. ಅಮೇರಿಕಾದ ಜೊತೆಯೂ ಕೂಡ ನಮ್ಮ ಸಂಬಂಧವನ್ನು ಈ ನೆಲೆಗಟ್ಟಿನ ಮೇಲೆ, ಈ ಷರತ್ತಿನ ಮೇಲೆ ಅವ್ರ ಮೇಲೆ ಒತ್ತಡ ಹಾಕುವ ರೀತಿಯಲ್ಲಿ ಬೃಹತ್ತಾದಂಥ ಜನಾಂದೋಲನವನ್ನು ಮಾಡಬೇಕು. ಅದು ಪ್ಯಾಲೆಸ್ತೇನಿಯರಿಗೆ ಮಾಡುವ ಸಹಾಯವಲ್ಲ, ನಮ್ಮ ಮಾನವೀಯತೆಯನ್ನು ನಾವು ಉಳಿಸಿಕೊಳ್ಳುವ ಒಂದು ಸಂಗ್ರಾಮವೂ ಆಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ನಿಲ್ಲಿಸ್ತಿದ್ದೀನಿ. ನಮಸ್ಕಾರ.